ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ಮೊದಲಿಗೆ ಮುಖ್ಯಾಂಶಗಳು. ಫೆಬ್ರವರಿ 27ಕ್ಕೆ ಕಂದಾಯ ಇಲಾಖೆಯ ಐತಿಹಾಸಿಕ ಕಾರ್ಯಕ್ರಮ. ಹಕ್ಕುಪತ್ರ ವಿತರಣೆ ಸೇರಿದಂತೆ ಕಂದಾಯ ಇಲಾಖೆಯ ದಶಕಗಳ ಸಮಸ್ಯೆಗೆ ಪರಿಹಾರ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಕಾರ್ಯಕ್ರಮದಲ್ಲಿ ಭಾಗಿ. ಅತ್ತೆ ಮಗಳೊಂದಿಗೆ ಪ್ರೀತಿ, ಮೊಬೈಲ್ನಲ್ಲಿ ಮಾತುಕತೆ. ಮೊಬೈಲ್ ತಂದ ಕುತ್ತು ಯುವಕ ನೇಣಿಗೆ ಶರಣು. ಸಾವಿಗೆ ಕಾರಣ ತಿಳಿದಿಲ್ಲ. ಮುಗಿಲು ಮುಟ್ಟಿದ ಪೋಷಕರ ಆಕ್ರಂದನ. ಆತ್ಮಹತ್ಯೆಗೆ ಕಾರಣವೇನು? ಕೈವಾರ ಯೋಗಿ ನಾರಾಯಣ ಯತೀಂದ್ರ ಜಯಂತಿ ಸರಳ ಆಚರಣೆಗೆ ಬಲಿಜ ಸಮುದಾಯ ಮನವಿ. ಜಿಲ್ಲಾಧಿಕಾರಿಗಳೇ ಅದ್ದೂರಿ ಆಚರಣೆಗೆ ಸೂಚನೆ ನೀಡಿದ್ರು ಸಮುದಾಯ ಸರಳ ಆಚರಣೆಗೆ ಒತ್ತಾಯ. ವಾರ್ತೆಗಳ ವಿವರ. ಬಹುಶಃ ಇದು ಇತಿಹಾಸದಲ್ಲಿ ದಾಖಲಾಗುವ ಕಾರ್ಯಕ್ರಮ ಎಂದರೆ ತಪ್ಪಾಗಲಾರದು. ಕಳೆದ ಹಲವಾರು ವರ್ಷಗಳಿಂದ ಸಂಕಷ್ಟ ಅನುಭವಿಸುತ್ತಿರುವ ಎಷ್ಟೋ ಮಂದಿಯ ಸಮಸ್ಯೆಗಳಿಗೆ ರಾಜ್ಯ ಕಂದಾಯ ಇಲಾಖೆ ಪರಿಹಾರ ಒದಗಿಸುವಲ್ಲಿ ಯಶಸ್ವಿಯಾಗಿದೆ. ಹಾಗಾಗಿಯೇ ಫೆಬ್ರವರಿ 27ಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ಬೃಹತ್ ಕಾರ್ಯಕ್ರಮ ಆಯೋಜಿಸಿದ್ದು, ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಮಂದಿಗೆ ಅನುಕೂಲವಾಗಲಿದೆ. ಹಾಗಾದರೆ ಏನು ಕಾರ್ಯಕ್ರಮ ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ಜನರಿಂದ ಜನರಿಗಾಗಿ ಜನರೇ ಮಾಡುವ ಪ್ರಜಾಪ್ರಭುತ್ವ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದರೂ ಜನರ ಅನುಕೂಲಕ್ಕೆ ಹೆಚ್ಚು ಆಸಕ್ತಿ ತೋರಿದ ಉದಾಹರಣೆಗಳು ಕಡಿಮೆ. ಆದರೆ ಫೆಬ್ರವರಿ 27ಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ಇಂತಹ ಜನಪರ ಕಾರ್ಯಕ್ರಮವೊಂದನ್ನು ಆಯೋಜಿಸಲಾಗಿದ್ದು, ಜನರ ದಶಕಗಳ ಸಮಸ್ಯೆಗೆ ಪರಿಹಾರ ನೀಡಲು ರಾಜ್ಯ ಕಂದಾಯ ಇಲಾಖೆ ಮತ್ತು ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಮುಂದಾಗಿರುವುದು ನಿಜವಾಗಿಯೂ ಸ್ವಾಗತಾರ್ಹ ಬೆಳವಣಿಗೆ. ಹೌದು, ಇದು ಕಂದಾಯ ಇಲಾಖೆಯ ಐತಿಹಾಸಿಕ ಕಾರ್ಯಕ್ರಮವಾಗಿದೆ. ಕಳೆದ 2.5 ವರ್ಷದಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಇಲಾಖೆಯಲ್ಲಿ ಕ್ರಾಂತಿ ಮಾಡಿದ್ದಾರೆ. ಅದರ ಫಲವಾಗಿ ಇಂದು ರೈತರಿಗೆ ದಶಕಗಳಿಂದ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದರಿಂದ 25,000 ಕುಟುಂಬಗಳಿಗೆ ಸಹಕಾರಿಯಾಗಲಿದ್ದು, 6-7 ಜಿಲ್ಲೆಗಳ ಫಲಾನುಭವಿಗಳನ್ನು ಸೇರಿಸಿ ಒಂದೇ ವೇದಿಕೆಯಲ್ಲಿ 1 ಲಕ್ಷ ಹಕ್ಕುಪತ್ರ ವಿತರಣೆ ಮಾಡುವ ಯೋಜನೆಯನ್ನು ಕಂದಾಯ ಇಲಾಖೆ ಹಾಕಿಕೊಂಡಿದೆ. ಚಿಕ್ಕಬಳ್ಳಾಪುರದ ಜಿಲ್ಲಾಡಳಿತ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಜಿ ಪ್ರಭು ಅವರು, ಜಿಲ್ಲೆಯಲ್ಲಿ ಈಗಾಗಲೇ ಇ ಪಾವತಿ ಖಾತೆ ಮಾಡುವ ಆಂದೋಲನ ನಡೆಯುತ್ತಿದ್ದು, ಇದರ ಜೊತೆಗೆ ಸಾಮಾಜಿಕ ಭದ್ರತೆ ಯೋಜನೆಯಡಿ 60 ವರ್ಷ ದಾಟಿದವರಿಗೆ ಪಿಂಚಣಿ ಮಂಜೂರು ಆದೇಶ ಪತ್ರಗಳ ವಿತರಣೆಯನ್ನು ಕಾರ್ಯಕ್ರಮದಲ್ಲಿ ನೀಡಲಾಗುತ್ತದೆ. ಪ್ರತಿ ಗ್ರಾಮ ಕಂದಾಯ ಗ್ರಾಮ ಮಾಡುವುದು ಕಂದಾಯ ಸಚಿವರ ಗುರಿಯಾಗಿದ್ದು, ಮನೆ ಕಟ್ಟಿದವರಿಗೆ ಮಾಲೀಕತ್ವ ನೀಡುವ ಅಭಿಯಾನ ಈಗಾಗಲೇ ಜಿಲ್ಲೆಯಲ್ಲಿ ಆರಂಭವಾಗಿದೆ ಎಂದರು. ನಾನಾಗಲೇ ಹೇಳಿದಂತೆ ಈ ಸಮಾವೇಶದಲ್ಲಿ ದರಖಾಸ್ತು ಪೋಡಿ ಕಳೆದ 60-70 ವರ್ಷಗಳಲ್ಲಿ ಆಗಿರ್ತಕ್ಕಂಥ ಮಂಜೂರಾತಿಗಳೇನಿದ್ದಾವೆ, ಆ ಮಂಜೂರಾತಿಗಳ ನೈಜತೆಯನ್ನು ದೃಢೀಕರಿಸಿ ಅವರಿಗೆ ಎಲ್ಲ ಪ್ರಾಥಮಿಕ ದಾಖಲೆಗಳು, ಸರ್ವೆ ಮೋಜಣಿಯಸ್ ಪ್ರಾಥಮಿಕ ದಾಖಲೆಗಳು, ಟಿಪ್ಪಣಿ, ಪಕ್ಕಾ, ಆಕಾರ ಬಂದು, ಜೊತೆಗೆ ಅವರಿಗೆ RTC, ಅದು ಹೊಸ ಸರ್ವೆ ನಂಬರ್ನೊಂದಿಗೆ RTC ಮತ್ತು ಅವರ ಮಾಲೀಕತ್ವ, ಇವೆಲ್ಲವನ್ನು ಕೊಡುವಂಥ ಒಂದು ಐತಿಹಾಸಿಕ ಕಾರ್ಯಕ್ರಮ. 3,000 ಜನ ಈಗ ಈ ಕಾರ್ಯಕ್ರಮದಲ್ಲಿ ನಾವು ಅವರಿಗೆ ಹಕ್ಕುಗಳನ್ನು ಕೊಡ್ತಾ ಇದ್ದೇವೆ. ದರಖಾಸ್ತು ಪೋಡಿ ಮಂಜೂರಾತಿ ಏನಿದೆ, ಬಗರುಕು ಮಂಜೂರಾತಿ ಏನಿದೆ, ಅದರಲ್ಲಿ 3,000 ರೈತರಿಗೆ ಶಾಶ್ವತ ಹಕ್ಕುಗಳನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿ ಈ ಗ್ರಾಮಗಳಲ್ಲಿ ಅನಧಿಕೃತವಾಗಿ ಕಟ್ಕೊಂಡವ್ರನ್ನ ಮೊದಲನೇ ಭಾಗವಾಗಿ ಸುಮಾರು 2,000 ಜನಕ್ಕೆ ನಾವು ಅವರಿಗೆ ಹಕ್ಕುಪತ್ರವನ್ನು ಕೊಟ್ಟು ಅವರನ್ನು ಮಾಲೀಕರನ್ನಾಗಿ ಮಾಡಿ ಅವರ ಮನೆಗೆ ಒಂದು ಭದ್ರತೆಯನ್ನು, ಅವರ ಕುಟುಂಬಕ್ಕೆ ಒಂದು ಶಾಶ್ವತ ಭದ್ರತೆಯನ್ನು ನಾವು ಒದಗಿಸ್ತಾ ಇದ್ದೀವಿ. ಅದೇ ರೀತಿ ಪೌತಿನಲ್ಲಿ ಈಗಾಗಲೇ ಮರಣ ಹೊಂದಿದವರ ಹೆಸರಿನಲ್ಲೇ ಖಾತೆಗಳಿದ್ದು ಅವುಗಳನ್ನು ಕಾಲೋಚಿತಗೊಳಿಸ್ತಕ್ಕಂಥದ್ದು, ಪ್ರಸ್ತುತ ಅವರ ವಾರಸುದಾರರಿಗೆ ಖಾತೆಗಳನ್ನು ಮಾಡುವಂಥ ಪ್ರಕರಣ 16,500 ಜನಕ್ಕೆ ಇಡೀ ಜಿಲ್ಲೆಯಲ್ಲಿ ನಾವು ಅವರಿಗೆ ಪೌತಿ ಖಾತೆಯನ್ನು ಮಾಡಿದ್ದೇವೆ. ತಾಲೂಕುವಾರು ಕೂಡ ಆ ಮಾಹಿತಿ ಇದೆ, ನಾನು ನಿಮಗೆ ಶೇರ್ ಮಾಡ್ತೇನೆ. 4ನೇದಾಗಿ ನಾವು ಸ್ವಯಂ ಪ್ರೇರಿತವಾಗಿ ಸಾಮಾಜಿಕ ಭದ್ರತಾ ಯೋಜನೆಗಳ ಅಭಿಯಾನ ಅಂತೇಳಿ ಏನು ಪ್ರಾರಂಭ ಮಾಡ್ತಾಯಿದ್ವಿ, ಅದರಲ್ಲಿ 3,500 ಹಿರಿಯ ನಾಗರಿಕರನ್ನು, ವಿಶೇಷ ಚೇತನರನ್ನು, ವಿಧವೆಯರನ್ನು ನಾವೆಲ್ಲ ಗುರುತಿಸಿದ್ದೇವೆ. ಅವರಿಗೆ ಮಂಜೂರಾತಿ ಆದೇಶವನ್ನು 3,500 ಜನಕ್ಕೆ ನಾವು ಮಂಜೂರಾತಿ ಆದೇಶವನ್ನು ಅವತ್ತು ಕೊಡ್ತಾ ಇದ್ದೇವೆ 27ನೇ ತಾರೀಕು. ಈ ಎಲ್ಲದೂ ಕೂಡ ನಾನಾಗಲೇ ಹೇಳಿದಂತೆ
ಇದೆಲ್ಲದರ ಈ ಎಲ್ಲ ಕಾರ್ಯಕ್ರಮಗಳಿಗಾಗಿ ಇಲಾಖೆಯಲ್ಲಿ ತಂತ್ರಜ್ಞಾನಗಳನ್ನು ಬಳಸಿ ಭಾಳ ಸದೃಢವಾದ ಮೇಲುಸ್ತುವಾರಿ ಮತ್ತು ಎಲ್ಲರೂ ಕೂಡ ಅವರವರ ಜವಾಬ್ದಾರಿಯನ್ನು ಕರಾರುವಕ್ಕಾಗಿ ನಿರ್ವಹಿಸಬೇಕು. ಅದು ಗ್ರಾಮ ಸಹಾಯಕರಿಂದ ಹಿಡಿದು ಗ್ರಾಮ ಆಡಳಿತಾಧಿಕಾರಿಗಳಿಂದ ಹಿಡಿದು RIಗಳಿಂದ ಹಿಡಿದು ಪ್ರತಿ ತಾಲೂಕುಗಳಲ್ಲಿ ಒಂದು ಜವಾಬ್ದಾರಿಯುತವಾದಂಥ ಆಡಳಿತ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಮಾನ್ಯ ಕಂದಾಯ ಸಚಿವರು ನಿರಂತರವಾಗಿ ಏನು ಮೇಲುಸ್ತುವಾರಿ ಮಾಡ್ತಾ ಇದ್ದಾರೆ ಅದರ ಮುಂದುವರೆದ ಭಾಗವಾಗಿ ಅದೇ ರೀತಿ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಕಳೆದ ವಾರ ಇಡೀ ಕಂದಾಯ ಇಲಾಖೆ ಎಲ್ಲ ಯೋಜನೆಗಳನ್ನು ಪರಿಶೀಲಿಸಿ ಅಗತ್ಯ ಮಾರ್ಗದರ್ಶನ ಸೂಚನೆಗಳನ್ನೆಲ್ಲ ಕೊಟ್ಟಿರ್ತಾರೆ. ಸೊ ಈ ಎಲ್ಲವುಗಳನ್ನು ಇಟ್ಕೊಂಡು ಹಾಗೂ ಮಾನ್ಯ ಶಾಸಕರುಗಳ ಅಪೇಕ್ಷೆ ಏನಿದೆ, ಸಂಸದರ ಅಪೇಕ್ಷೆ ಏನಿದೆ, ಜನಪ್ರತಿನಿಧಿಗಳ ಅಪೇಕ್ಷೆ ಏನಿದೆ, ಇವನ್ನೆಲ್ಲ ಇಟ್ಕೊಂಡು ಮಾಡ್ತಾ ಇದ್ದೀವಿ. 5 ಪ್ರಮುಖ ಅಂಶಗಳೊಂದಿಗೆ ಜಿಲ್ಲೆಯಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದ್ದು 3,000 ಜನರಿಗೆ ಶಾಶ್ವತ ಹಕ್ಕುಪತ್ರ ವಿತರಣೆ ಮಾಡಲಾಗುತ್ತದೆ. ಜಿಲ್ಲೆಯಲ್ಲಿ 16,500 ಪಾವತಿ ಖಾತೆ ನೀಡುವ ಗುರಿ ಹೊಂದಿದ್ದು 3,500 ವಿಶೇಷ ಚೇತನ, ವೃದ್ಧಾಪ್ಯ ವೇತನ, ವಿಧವಾ ವೇತನ ಸೇರಿದಂತೆ ಇತರೆ ಸಾಮಾಜಿಕ ಭದ್ರತಾ ವೇತನಗಳ ಆದೇಶ ಪತ್ರಗಳನ್ನು ವಿತರಿಸಲಾಗುತ್ತದೆ ಎಂದರು. ಎಲ್ಲರೂ ಅವರ ಕರ್ತವ್ಯ ನಿರ್ವಹಿಸಬೇಕು. ಅಧಿಕಾರಿಗಳು, ಸಿಬ್ಬಂದಿ ಉತ್ತಮ ಕರ್ತವ್ಯ ನಿರ್ವಹಿಸಿದರೆ ಯಾವುದೇ ಸರ್ಕಾರಿ ಕಾರ್ಯಕ್ರಮ ಯಶಸ್ವಿಯಾಗಲಿದೆ ಎಂಬುದಕ್ಕೆ ಇದು ಉತ್ತಮ ನಿದರ್ಶನವಾಗಿದೆ ಎಂದರು. ವಿಶೇಷ ಕಂದಾಯ ಗ್ರಾಮ 2.0 ಯೋಜನೆ ಪ್ರಗತಿಯಲ್ಲಿದ್ದು 51,941 ಜನ ಹಕ್ಕುಪತ್ರ ಪಡೆಯಲು ಅರ್ಹರು ಎಂದು ಗುರುತಿಸಲಾಗಿದೆ. ಫೆಬ್ರವರಿ 27ರಂದು ನಡೆಯಲಿರುವ ಸಮರ್ಪಣಾ ಸಮಾವೇಶದಲ್ಲಿ ಫಲಾನುಭವಿಗಳ ಕೈಪಿಡಿಯನ್ನು ಬಿಡುಗಡೆ ಮಾಡಲಾಗಿದ್ದು ಮೌಲ್ಯಯುತವಾಗಿ, ಪಾರದರ್ಶಕವಾಗಿ ತಳಮಟ್ಟದಲ್ಲಿ ಕೆಲಸ ಮಾಡಿದ ಸರ್ಕಾರಿ ಸಿಬ್ಬಂದಿಗೆ ಗೌರವ ಸಮರ್ಪಣೆಯೂ ಮಾಡಲಾಗುವುದು. ಶಾಶ್ವತ ದಾಖಲೆ ವಿತರಣೆ, ಹಕ್ಕು ದಾಖಲೆ ಸಂರಕ್ಷಿಸುವ ಕೆಲಸವಾಗುತ್ತಿದೆ. ಮುಂದಿನ 1 ತಿಂಗಳಲ್ಲಿ ಈ ಕಚೇರಿ ಮೂಲಕ ಸಾರ್ವಜನಿಕರಿಗೆ ಪಾರದರ್ಶಕ ಆಡಳಿತ ಮುಂದಿನ 1 ತಿಂಗಳಿನಲ್ಲಿ ಲಭ್ಯವಾಗಲಿದೆ ಎಂದರು. ಇನ್ನು ಜಿಲ್ಲೆಯಲ್ಲಿ ಹಲವು ಕಡೆಗಳಲ್ಲಿ ಅಕ್ರಮ ಭೂ ಮಂಜೂರು ಪ್ರಕರಣಗಳು ದಾಖಲಾಗಿದ್ದು ಈ ಸಂಬಂಧ ವಿಶೇಷ ತಂಡಗಳ ರಚನೆ ಮಾಡಿ ತನಿಖೆ ನಡೆಸಿ ವರದಿ ನೀಡಲು ಸೂಚಿಸಲಾಗಿದೆ. ಇನ್ನು ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ 4,000 ಎಕರೆ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಭೂಮಿ ಮಂಜೂರು ಮಾಡಲಾಗಿದೆ. ಜನರ ಬಳಿಗೆ ಆಡಳಿತ ನೀಡುವ ಉದ್ದೇಶದಿಂದ ಜನಸಂಪರ್ಕ ಸಭೆಗಳನ್ನು ನಡೆಸಲಾಗುತ್ತದೆ. ಒಟ್ಟಿನಲ್ಲಿ ಹಲವು ದಶಕಗಳಿಂದ ಇದ್ದ ರೈತರ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವ ಕೆಲಸವನ್ನು ಕಂದಾಯ ಇಲಾಖೆ ಮಾಡುತ್ತಿದ್ದು ಫೆಬ್ರವರಿ 27ರಂದು ನಡೆಯಲಿರುವ ಕಾರ್ಯಕ್ರಮದಲ್ಲಿ ಸಾವಿರಾರು ಮಂದಿಗೆ ವಿವಿಧ ಹಕ್ಕುಪತ್ರಗಳನ್ನು ನೀಡುವ ಕೆಲಸವಾಗಲಿದೆ ಎಂದರು. ಅಂದು ನಡೆಯಲಿರುವ ಕಾರ್ಯಕ್ರಮದಲ್ಲಿ ರಾಜ್ಯ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ, ಜಿಲ್ಲೆಯ ಎಲ್ಲ ಚುನಾಯಿತ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ನಿಗಮ ಮಂಡಳಿಗಳ ಅಧ್ಯಕ್ಷರು ಸೇರಿದಂತೆ ಇತರರು ಭಾಗವಹಿಸಲಿದ್ದು ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಸಂದೇಹಗಳನ್ನು ಬಗೆಹರಿಸಿಕೊಳ್ಳಬಹುದೆಂದು ಜಿಲ್ಲಾಧಿಕಾರಿ ಜಿ. ಪ್ರಭು ಹೇಳಿದರು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಮಹನೀಯರ 38 ಜಯಂತಿಗಳನ್ನು ಸರ್ಕಾರದಿಂದ ಆಚರಣೆ ಮಾಡಲಾಗುತ್ತಿದೆ. ಯಾವುದೇ ಸಮುದಾಯಕ್ಕೆ ಸೇರಿದ ಮಹನೀಯರ ಜಯಂತಿ ಆಚರಣೆ ಮಾಡಬೇಕಾದರೆ ಅದ್ದೂರಿಯಾಗಿ ಆಚರಿಸಬೇಕೆಂಬ ಆಗ್ರಹ ಸಾಮಾನ್ಯವಾಗಿ ಆಯಾ ಸಮುದಾಯದಿಂದ ಕೇಳಿಬರುವುದು ಸಹಜ. ಆದರೆ ಜಿಲ್ಲಾಧಿಕಾರಿಗಳೇ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡುವಂತೆ ಸೂಚನೆ ನೀಡಿದರೂ ಸಮುದಾಯದವರು ಮಾತ್ರ ಸರಳವಾಗಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಆಚರಿಸಿ ಎಂದು ಬೇಡಿಕೊಂಡ ವಿಚಿತ್ರ ಘಟನೆ ಇಂದು ನಡೆಯಿತು. ಹಾಗಾದರೆ ಯಾವುದು ಆ ಸಮುದಾಯ, ಯಾರು ಆ ಮಹನೀಯ, ನೋಡೋಣ ಬನ್ನಿ. ವೀಕ್ಷಕರೇ, ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಬಲಿಜ ಸಮುದಾಯದ ರಾಜಧಾನಿ ಎಂದು ಕರೆಯುತ್ತಾರೆ. ಶ್ರೀಕೃಷ್ಣ ದೇವರಾಯರ ಸಂತತಿ, ಕೈವಾರ ತಾತಯ್ಯನ ಮರಿಮಕ್ಕಳು ಎಂದೆಲ್ಲ ಹೇಳಿಕೊಳ್ಳುವ ಬಲಿಜ ಸಮುದಾಯಕ್ಕೆ ಕುಲಗುರುಗಳು ಅಂತ ಇರೋದು ಕೈವಾರದ ಶ್ರೀ ಯೋಗಿನಾರಾಯಣ ಯತೀಂದ್ರರು. ಇಂತಹ ಮಹನೀಯರ ಜಯಂತಿಯನ್ನು ಸರ್ಕಾರದ ಮಟ್ಟದಲ್ಲಿ ಆಚರಿಸಲು ಈ ಹಿಂದೆ ಬಸವರಾಜ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರ ಆದೇಶ ನೀಡಿತ್ತು. ಇದರಿಂದ ಸರ್ಕಾರದ ಮಟ್ಟದಲ್ಲಿ ಜಯಂತಿ ಆಚರಣೆ ಮಾಡುತ್ತಿದ್ದು ಈ ಬಾರಿ ಕೈವಾರ ತಾತಯ್ಯನವರ ಜಯಂತಿಯನ್ನು ಸರಳವಾಗಿ ಆಚರಿಸುವಂತೆ ಬಲಿಜ ಸಮುದಾಯದ ಮುಖಂಡರು ಜಿಲ್ಲಾಧಿಕಾರಿಗಳನ್ನು ಬೇಡಿಕೊಂಡ ಘಟನೆ ನಡೆಯಿತು.
ಸಾಲದೆಂಬಂತೆ ಕಳೆದ ಸಾಲಿನ ಕೈವಾರ ತಾತಯ್ಯನವರ ರಾಜ್ಯ ಮಟ್ಟದ ಕಾರ್ಯಕ್ರಮದಲ್ಲಿ ಇದೇ ಬಲಿಜ ಸಮುದಾಯದ ಇಬ್ಬರು ನಾಯಕರ ನಡುವೆ ವೇದಿಕೆಯಲ್ಲಿಯೇ ನಡೆದ ಕಿತ್ತಾಟ ಅತ್ತ ಸರ್ಕಾರಕ್ಕೆ ಮುಜುಗರ ತಂದರೆ ಇತ್ತ ಸಮುದಾಯ ತಲೆ ತಗ್ಗಿಸುವಂತಾಗಿತ್ತು. ಸಮುದಾಯದ ಅಭಿವೃದ್ಧಿಗಾಗಿ ಮಾತನಾಡಿದ ನಾಯಕರು ವೇದಿಕೆಯಲ್ಲಿ ಅನಗತ್ಯ ಪ್ರಲಾಪ ಮಾಡುವ ಮೂಲಕ ಇಡೀ ರಾಜ್ಯದಲ್ಲಿರುವ ಬಲಿಜ ಸಮುದಾಯಕ್ಕೆ ಅಪಮಾನ ಮಾಡುವ ರೀತಿಯಲ್ಲಿ ವರ್ತಿಸಿದ ಪರಿ ಇದೀಗ ಸಮುದಾಯದಲ್ಲಿ ಮಡುಗಟ್ಟಿದೆ. ಹಾಗಾಗಿ ವೇದಿಕೆಯಲ್ಲಿ ಪೋಸ್ ನೀಡುವ ನಾಯಕರೇ ವೆಚ್ಚ ಭರಿಸುವ ಜೊತೆಗೆ ಜನರನ್ನು ಕರೆತರುವ ಕೆಲಸ ಮಾಡಲಿ ಎಂದು ಮುಂದೆ ನಿಂತು ಖರ್ಚು ಮಾಡುತ್ತಿದ್ದ ನಾಯಕರು ಸೈಡ್ ಆಗಿರುವ ಕಾರಣ ಇದೀಗ ಜನರನ್ನು ಕರೆತರಲಾಗಿದೆ. ಹಾಸ್ಟೆಲ್ ನಿರ್ಮಾಣದ ನೆಪ ಒಡ್ಡಿ ಕೈವಾರ ತಾತಯ್ಯನವರ ಜಯಂತಿಯನ್ನು ಸರಳವಾಗಿ ಆಚರಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ದುಂಬಾಲು ಬೀಳುತ್ತಿದ್ದಾರೆ ಎಂದು ಸಮುದಾಯದ ಮುಖಂಡರೇ ಹೇಳುತ್ತಿದ್ದಾರೆ. ಇನ್ನು ಮಾರ್ಚ್ 3ರಂದು ನಡೆಯಲಿರುವ ಶ್ರೀ ಕೈವಾರ ಯೋಗಿನಾರಾಯಣ ಯತೀಂದ್ರರ ಜಯಂತ್ಯೋತ್ಸವ ರಾಜ್ಯ ಮಟ್ಟದ ಕಾರ್ಯಕ್ರಮಕ್ಕೂ ಯಾರೂ ಆಸಕ್ತಿ ತೋರುವಂತೆ ಕಾಣುತ್ತಿಲ್ಲ. ಕಾರಣ ಕಳೆದ ಬಾರಿ ಜನರನ್ನು ಕರೆತಂದ ನಾಯಕರಿಗೆ ವೇದಿಕೆಯಲ್ಲಿ ಪೋಸ್ ನೀಡುವ ನಾಯಕರು ಮಾಡಿದ ಅಪಮಾನ ಇಡೀ ಸಮುದಾಯದ ಆಕ್ರೋಶಕ್ಕೆ ಕಾರಣವಾಗಿದ್ದು, ವೇದಿಕೆಯಲ್ಲಿ ಬಡಾಯಿ ಕೊಚ್ಚಿಕೊಳ್ಳುವ ನಾಯಕ ಜನರನ್ನು ಕರೆತಂದು ಕಾರ್ಯಕ್ರಮ ಯಶಸ್ವಿ ಮಾಡಲಿ ಎಂಬ ತೀರ್ಮಾನಕ್ಕೆ ಸಮುದಾಯದವರು ಬಂದಿದ್ದಾರಂತೆ. ಇದರಿಂದ ಕಳೆದ 13ರಂದು ನಡೆದ ಪೂರ್ವಭಾವಿ ಸಭೆಗೂ ಪ್ರಮುಖರು ಹಾಜರಾಗದೆ ಕೇವಲ ಸಾಮಾನ್ಯರು ಮಾತ್ರ ಹಾಜರಾಗಿದ್ದರು ಎನ್ನಲಾಗಿದೆ. ಇನ್ನು ಮಾರ್ಚ್ 3ರಂದು ನಡೆಯಲಿರುವ ಕಾರ್ಯಕ್ರಮಕ್ಕೂ ಜನರನ್ನು ಕರೆತರುವ ಜವಾಬ್ದಾರಿ ಯಾವುದೇ ಬಲಿಜ ನಾಯಕರು ಈವರೆಗೂ ತೆಗೆದುಕೊಂಡಿಲ್ಲ. ಹಾಗಾಗಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕಾರ್ಯಕ್ರಮ ಯಶಸ್ವಿ ಆಗಲಿದೆಯಾ ಎಂಬ ಸಂದೇಹ ಎದುರಾಗಿದೆ. ಅಲ್ಲದೆ ಚಿಕ್ಕಬಳ್ಳಾಪುರದಲ್ಲಿಯೂ ಸರಳವಾಗಿ ಕಾರ್ಯಕ್ರಮ ಮುಗಿಸುವ ಮನವಿ ಮಾಡಲಾಗಿದ್ದು, ಬಲಿಜ ರಾಜಧಾನಿ ಎಂದೇ ಖ್ಯಾತಿ ಪಡೆದಿರುವ ಚಿಕ್ಕಬಳ್ಳಾಪುರದಲ್ಲಿ ಬಲಿಜ ಶಾಸಕರಿದ್ದು ಕೈವಾರ ತಾತಯ್ಯನವರ ಜಯಂತಿಗೆ ಜನರನ್ನು ಸೇರಿಸುವ ನಾಯಕರಿಲ್ಲದೆ ಸರಳವಾಗಿ ಆಚರಿಸಲು ತೀರ್ಮಾನಿಸಿರುವುದು ಆ ಸಮುದಾಯದ ಸಾಮಾನ್ಯರಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಪ್ರತಿ ವರ್ಷ ಈ ವರ್ಷ ಇನ್ನೂ ಹೆಚ್ಚು ಆಕರ್ಷಕವಾಗಿ ಏನು ಮಾಡಬಹುದು, ಏನಾದರೂ ಅವಕಾಶಗಳಿದ್ರೆ ಅವೆಲ್ಲವನ್ನು ಕೂಡ ನಾವು ಚರ್ಚೆ ಮಾಡಿ ಒಂದು ಅಂತಿಮ ಸ್ವರೂಪ ಕೊಟ್ಟು ಬಹಳ ಯಶಸ್ವಿಯಾಗಿ ಮಾದರಿಯಾಗಿ ಆಚರಣೆ ಮಾಡೋಣ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕರುಗಳು ಹುಟ್ಟಿದ ತಕ್ಷಣ ತಾಂತ್ರಿಕವಾಗಿ ಪೋಷಣೆ ಮಾಡಿ ಬೆಳೆಸಿದರೆ ಮುಂದಿನ ದಿನಗಳಲ್ಲಿ ಹೈನುಗಾರಿಕೆಯಿಂದ ಲಾಭ ಗಳಿಸಬಹುದೆಂದು ಪಶು ಇಲಾಖೆ ಸಹಾಯಕ ನಿರ್ದೇಶಕ ಡಾಕ್ಟರ್ ಮೋಹನ್ ಕುಮಾರ್ ಹೇಳಿದರು. ನಂಜನಗೂಡು ತಾಲೂಕಿನ ಕುಗಲೂರು ಗ್ರಾಮದಲ್ಲಿ ಬುಧವಾರ ಪಶುಪಾಲನಾ ಇಲಾಖೆ ಹಾಗೂ ನ್ಯಾಷನಲ್ ಆಗ್ರೋ ಫೌಂಡೇಶನ್ನಿಂದ ಮಿಶ್ರತಳಿ ಹೆಣ್ಣು ಕರುಗಳ ಪ್ರದರ್ಶನ ಹಾಗೂ ಬಹುಮಾನ ವಿತರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಪಶು ಇಲಾಖೆ ಸಹಾಯಕ ನಿರ್ದೇಶಕ ಡಾಕ್ಟರ್ ಮೋಹನ್ ಕುಮಾರ್, ನಿಮ್ಮ ಮನೆಯಲ್ಲಿ ಹುಟ್ಟಿದ ಕರುಗಳನ್ನು ಉತ್ತಮವಾಗಿ ಪೋಷಣೆ ಮಾಡಬೇಕಾಗಿದೆ. ಹಸುಗಳನ್ನು ಕೊಂಡುಕೊಳ್ಳಲು 60 ರಿಂದ 70 ಸಾವಿರ ಖರ್ಚು ಮಾಡಬೇಕು. ಹುಟ್ಟಿದ ದಿನದಿಂದಲೇ ಕರುಗಳನ್ನು ಪಶು ಇಲಾಖೆ ಅಧಿಕಾರಿಗಳನ್ನು ಭೇಟಿ ಮಾಡಿ ಕಾಲಕಾಲಕ್ಕೆ ತಕ್ಕಂತೆ ಜಂತು ಹುಳು, ಖನಿಜ ಮಿಶ್ರಣ ಸೇರಿದಂತೆ ಬೇಕಾದ ಔಷಧಿಗಳನ್ನು ಪಡೆದು ಕರುಗಳನ್ನು ಉತ್ತಮವಾಗಿ ಬೆಳೆಸಿ ಮುಂದಿನ ದಿನಗಳಲ್ಲಿ ಹೈನುಗಾರಿಕೆಗೆ ಉತ್ತೇಜನ ನೀಡುವುದು ಕಾರ್ಯಕ್ರಮದ ಉದ್ದೇಶವಾಗಿದೆ ಎಂದರು. ಇಲಾಖೆ ನಮ್ಮ ಪಶುಪಾಲನಾ ಇಲಾಖೆ ವತಿಯಿಂದ ಮತ್ತೆ ಆಗ್ರೋ ಫೌಂಡೇಶನ್ ಎರಡೂ ಸಹಯೋಗದೊಂದಿಗೆ ನಾವು ಇವತ್ತು ಪ್ರಾಣಿಗಳ ಆರೋಗ್ಯ ಶಿಬಿರ ಮತ್ತೆ ಹೆಣ್ಣು ಕರುಗಳ ಮಿಶ್ರತಳಿ ಹೆಣ್ಣು ಕರುಗಳ ಪ್ರದರ್ಶನವನ್ನು ಆಯೋಜನೆ ಮಾಡಿದ್ದೀವಿ. ಈ ಮಿಶ್ರತಳಿ ಹೆಣ್ಣು ಕರುಗಳ ಆಯೋಜನೆ ಮಾಡಿರುವ ಉದ್ದೇಶ ಏನಪ್ಪಾ ಅಂದ್ರೆ, ರೈತ ಬಾಂಧವರಲ್ಲಿ ಕರುಗಳನ್ನ ತಾಂತ್ರಿಕವಾಗಿ ಕರುಗಳನ್ನ ಯಾವ ರೀತಿ ನೀವು ಪ್ರೋತ್ಸಾಹ ಮಾಡಬೇಕು, ಸಾಕಾಣಿಕೆ ಮಾಡಬೇಕು, ಆ ಕರುಗಳ ಸಾಕಿದ್ರೆ ಮುಂದಕ್ಕೆ ನಿಮ್ಗೆ ಏನೆಲ್ಲ ಹೆಚ್ಚಿನ ಲಾಭಗಳು ಬರ್ತದೆ,
ಸೊ ಅದಕ್ಕೆ ಏನು ಲಾಲನೆ ಪೋಷಣೆ ಮಾಡಬೇಕು ಅನ್ನೋದನ್ನ ನಮ್ಮ ಡಾಕ್ಟರ್ ರಾಘವೇಂದ್ರ ತಿಳಿಸ್ತಾರೆ. ನ್ಯಾಷನಲ್ ಆಗ್ರೋ ಫೌಂಡೇಶನ್ ಕೃಷಿ ಅಧಿಕಾರಿ ಗಣೇಶ್ ಪ್ರಸಾದ್ ಮಾತನಾಡಿ, ರೈತರು ಕೃಷಿಯ ಜೊತೆಗೆ ಹೈನುಗಾರಿಕೆಯನ್ನು ಒಟ್ಟಿಗೆ ಮಾಡುವುದರಿಂದ ಹೆಚ್ಚಿನ ಆದಾಯವನ್ನು ಗಳಿಸಬಹುದಾಗಿದೆ. ತಾಲೂಕಿನ ಪ್ರತಿ ಗ್ರಾಮಗಳಲ್ಲೂ ಹೈನುಗಾರಿಕೆಗೆ ಬೇಕಾದ ತರಬೇತಿ ಶಿಬಿರಗಳನ್ನು ಆಯೋಜನೆ ಮಾಡುತ್ತಿದ್ದೇವೆ. ಇದರ ಸದುಪಯೋಗವನ್ನು ರೈತರು ಪಡೆದುಕೊಳ್ಳಬೇಕು ಎಂದರು. ಈ ಸಂದರ್ಭದಲ್ಲಿ ಉತ್ತಮವಾಗಿ ಕರುಗಳನ್ನು ಪೋಷಣೆ ಮಾಡಿದ ಹಾಲು ಉತ್ಪಾದಕರಿಗೆ ಬಹುಮಾನ ಹಾಗೂ ಔಷಧಿಗಳನ್ನು ವಿತರಿಸಲಾಯಿತು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಆರ್ ತಿಮ್ಮಸಂದ್ರ ಗ್ರಾಮದ ಕೆರೆ ಅಂಗಳದಲ್ಲಿ ಕಳೆದ 4-5 ದಿನಗಳಿಂದ ನೂರಾರು ಕೊಕ್ಕರೆಗಳು ನಿಗೂಢವಾಗಿ ಸಾವನ್ನಪ್ಪುತ್ತಿದ್ದು ಪರಿಸರ ಪ್ರೇಮಿಗಳಲ್ಲಿ ಮತ್ತು ಗ್ರಾಮಸ್ಥರಲ್ಲಿ ತೀವ್ರ ಆತಂಕ ಮೂಡಿಸಿದೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಆರ್ ತಿಮ್ಮಸಂದ್ರ ಗ್ರಾಮದ ಕೆರೆ ಅಂಗಳದಲ್ಲಿ ಕಳೆದ 4-5 ದಿನಗಳಿಂದ ನೂರಾರು ಕೊಕ್ಕರೆಗಳು ನಿಗೂಢವಾಗಿ ಸಾವನ್ನಪ್ಪುತ್ತಿದ್ದು ಪರಿಸರ ಪ್ರೇಮಿಗಳಲ್ಲಿ ಮತ್ತು ಗ್ರಾಮಸ್ಥರಲ್ಲಿ ತೀವ್ರ ಆತಂಕ ಮೂಡಿಸಿದೆ. ಗ್ರಾಮದ ಕೆರೆ ಅಂಗಳದಲ್ಲಿರುವ ಜಾಲಿ ಮರಗಳಲ್ಲಿ ಕೊಕ್ಕರೆಗಳು ಕುಳಿತಲ್ಲೇ ನೇತಾಡುತ್ತಾ ಪ್ರಾಣ ಬಿಡುತ್ತಿರುವುದು ಕಂಡುಬಂದಿದೆ. ಇದುವರೆಗೆ ಅಂದಾಜು 30ರಿಂದ 40 ಕೊಕ್ಕರೆಗಳು ಸಾವನ್ನಪ್ಪಿದ್ದು ಸಾವಿಗೆ ನಿಖರವಾದ ಕಾರಣವು ಏನೆಂದು ತಿಳಿದು ಬಂದಿಲ್ಲ. ಕಳೆದ ಕೆಲವು ದಿನಗಳಿಂದ ನಿರಂತರವಾಗಿ ಈ ದುರ್ಘಟನೆ ನಡೆಯುತ್ತಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿಲ್ಲ ಎಂಬ ದೂರು ಕೇಳಿಬಂದಿದೆ. ನಮ್ಮೂರಿನ ಕೆರೆ ಅಂಗಳದಲ್ಲಿ ಹಕ್ಕಿಗಳು ಈ ರೀತಿ ಸಾಲು ಸಾಲಾಗಿ ಸಾಯುತ್ತಿರುವುದು ನೋವಿನ ಸಂಗತಿ. ಕೂಡಲೇ ಅರಣ್ಯ ಇಲಾಖೆ ಹಾಗೂ ಪಶುಪಾಲನಾ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಮರಣೋತ್ತರ ಪರೀಕ್ಷೆ ನಡೆಸಿ ಸಾವಿಗೆ ಕಾರಣವನ್ನ ಪತ್ತೆ ಹಚ್ಚಬೇಕು. ಪಕ್ಷಿಗಳ ಸಾವು ಯಾವುದಾದರೂ ವೈರಾಣು ದಾಳಿಯಿಂದ ಸಂಭವಿಸುತ್ತಿದ್ದರೆ ಅದು ಮನುಷ್ಯರಿಗೂ ಹರಡುವ ಭೀತಿ ಇರುವುದರಿಂದ ಆರೋಗ್ಯ ಇಲಾಖೆಯು ಈ ಕೂಡಲೇ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ 49ನೇ ವರ್ಷದ ಮಹೋತ್ಸವ ಪ್ರಯುಕ್ತ ತಿರುಕಲ್ಯಾಣೋತ್ಸವ ಹಾಗೂ ಬ್ರಹ್ಮರಥೋತ್ಸವವನ್ನು ಮಾರ್ಚ್ 1, 2026ರಿಂದ 5, 2026 ಮಾರ್ಚ್ 5 ದಿನಗಳ ವಿವಿಧ ಪೂಜೆ ಕೈಂಕರ್ಯಗಳು ಚಿಕ್ಕಬಳ್ಳಾಪುರ ತಾಲೂಕು ಚಿಕ್ಕಗಾಡಿಗನಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಮಾರ್ಚ್ 1ರಂದು ಸಂಜೆ 6 ಗಂಟೆಗೆ ಗಂಗೆ ಪೂಜೆ, ಧ್ವಜಾರೋಹಣ ಹಾಗೂ ಹೋಮಗಳು ನಡೆಯಲಿದೆ. ಮಾರ್ಚ್ 2ರಂದು ಸಂಜೆ 7 ಗಂಟೆಗೆ ಕಲ್ಯಾಣೋತ್ಸವ ಹಾಗೂ ಗ್ರಾಮ ದೇವತೆ ಶ್ರೀ ಕಾಳಮ್ಮ ದೇವಿಯ ಹಸಿ ಕರಗ ಮಹೋತ್ಸವ. ಮಾರ್ಚ್ 3ರಂದು ಮಧ್ಯಾಹ್ನ 12 ಗಂಟೆಗೆ ಬ್ರಹ್ಮರಥೋತ್ಸವ ಹಾಗೂ ದೀಪೋತ್ಸವ. ಮಹಾಶ್ರೀ ಡಾಕ್ಟರ್ ಶ್ರೀ 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 ಆನಂದ ಗುರೂಜಿ ಅವರಿಂದ ಪ್ರವಚನ ಹಾಗೂ ಅನ್ನ ಸಂತರ್ಪಣೆ. ನಂತರ ಸಂಜೆ 7 ಗಂಟೆಗೆ ತುಮಕೂರು ಸಂಗೀತ ಈವೆಂಟ್ಸ್ನ ಆರ್ಕೆಸ್ಟ್ರಾ ಹಾಗೂ ಗ್ರಾಮದೇವತೆ ಶ್ರೀ ಕಾಳಮ್ಮ ದೇವಿಯ ಹೂವಿನ ಕರಗ ಮಹೋತ್ಸವ ಇರುತ್ತದೆ.
ಮಾರ್ಚ್ 4ರಂದು ಸಂಜೆ 5 ಗಂಟೆಗೆ ಒನಕೆ ಕರಗ ಮಹೋತ್ಸವ, ನಂತರ 7 ಗಂಟೆಗೆ ಪಲ್ಲಕ್ಕಿ ಉತ್ಸವ ಇರುತ್ತದೆ. ಮಾರ್ಚ್ 5ರಂದು ಕೊನೆಯ ದಿನ ಬೆಳಗ್ಗೆ 10:30ಕ್ಕೆ ವಸಂತೋತ್ಸವ ಕಾರ್ಯಕ್ರಮಗಳು ನಡೆಯಲಿದೆ. ಹೀಗೆ 5 ದಿನಗಳು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಾಲಯದಲ್ಲಿ ವಿವಿಧ ಕಾರ್ಯಕ್ರಮಗಳು ಆಯೋಜಿಸಲಾಗಿದೆ. ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಚಿಕ್ಕ ಕಾಡಿಗನಹಳ್ಳಿ ಗ್ರಾಮಸ್ಥರು ಹಾಗೂ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಸೇವಾ ಮಂಡಳಿ ವತಿಯಿಂದ ಸರ್ವರಿಗೂ ಆದರದ ಸ್ವಾಗತ ಕೋರಲಾಗಿದೆ. ಅಕ್ಷರ ಕಿಡ್ಸ್ ಪ್ರೀ ಸ್ಕೂಲ್, IDSMT ಲೇಔಟ್, ಮೈನ್ ರೋಡ್, APMC ಯಾರ್ಡ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2026-27ರ ಶೈಕ್ಷಣಿಕ ವರ್ಷದ ಪ್ರಿ-KG, LKG, UKG ಪ್ರವೇಶಗಳು ಆರಂಭವಾಗಿವೆ. ಚಿಕ್ಕ ನಕ್ಷತ್ರಗಳಿಗೆ ಸಂತೋಷದ ಜಗತ್ತು. ಪ್ರೀತಿ, ಕಲಿಕೆ ಮತ್ತು ಆಟ ಎಲ್ಲವೂ ಒಂದೇ ಸ್ಥಳದಲ್ಲಿ. ಪೋಷಕರು ನಮ್ಮ ಶಾಲೆಯನ್ನ ಏಕೆ ಇಷ್ಟಪಡುತ್ತಾರೆ ಗೊತ್ತಾ? ಮಕ್ಕಳನ್ನ ನಮ್ಮದೇ ಮಕ್ಕಳಂತೆ ಕಾಳಜಿ ವಹಿಸುತ್ತೇವೆ. ಪ್ರಕಾಶಮಾನ ಮತ್ತು ಆಕರ್ಷಕ ತರಗತಿ ಕೊಠಡಿಗಳು, ಪ್ರತ್ಯೇಕ ಹಾಗೂ ಸುರಕ್ಷಿತ ಆಟದ ಮೈದಾನ, ಶಾಲಾ ಕಾರ್ಯಕ್ರಮಗಳು ಮತ್ತು ಆಚರಣೆಗಳಿಗೆ ವಿಶೇಷ ಸಭಾಂಗಣ, ಪ್ರತಿಯೊಂದು ಮಗುವು ವಿಶೇಷವೆಂದು ಭಾವಿಸುವಂತೆ ವಿಶೇಷ ಜನ್ಮದಿನ ಆಚರಣೆ, ಮನರಂಜನೆಯೊಂದಿಗೆ ಕಲಿಕೆಗೆ ಟಿವಿ ಸೌಲಭ್ಯ ಮತ್ತು ಪಠ್ಯಾಧಾರಿತ ಶೈಕ್ಷಣಿಕ ವಿಡಿಯೋಗಳು, ಸಂತೋಷದ ಕಲಿಕೆಗೆ ವಿಭಿನ್ನ ಆಟಿಕೆಗಳು ಮತ್ತು ಆಟದ ಸಾಮಗ್ರಿಗಳು, ಅತ್ಯಂತ ಅರ್ಹತೆ ಹೊಂದಿರುವ ಮತ್ತು ಅನುಭವಿ ಶಿಕ್ಷಕರು, ಕಾಳಜಿಯುತ ಮತ್ತು ತರಬೇತಿ ಪಡೆದ ಕೇರ್ಟೇಕರ್ ಸಿಬ್ಬಂದಿ, ಸ್ವಚ್ಛ, ಸುರಕ್ಷಿತ ಮತ್ತು ಆರೋಗ್ಯಕರ ಶೌಚಾಲಯಗಳು, ವಿಶೇಷ ಪ್ರವೇಶ ಆಫರ್ಗಳು, ಶಾಲಾ ಶುಲ್ಕದಲ್ಲಿ 20% ರಿಯಾಯಿತಿ, ಚಿಕ್ಕಬಳ್ಳಾಪುರದ ಎಲ್ಲ 31 ವಾರ್ಡ್ಗಳಿಂದ ಫ್ರೀ ಟ್ರಾನ್ಸ್ಪೋರ್ಟೇಷನ್ಗಾಗಿ ವಾಹನದ ಸೌಲಭ್ಯ, ಮಕ್ಕಳನ್ನ ಸುರಕ್ಷಿತವಾಗಿ ಡೋರ್ ಸ್ಟೆಪ್ ಪಿಕಪ್ ಅಂಡ್ ಡ್ರಾಪ್ ಮಾಡ್ತೀವಿ. ಇನ್ನೇಕೆ ತಡ? ಹಿಂದೆ ನಿಮ್ಮ ಮಗುವನ್ನ ದಾಖಲೆ ಮಾಡಿ. ವಿವರಗಳಿಗೆ ಸಂಪರ್ಕಿಸಿ ಅಕ್ಷರ ಕಿಡ್ಸ್ ಪ್ರೀ ಸ್ಕೂಲ್, IDSMT ಲೇಔಟ್, ಮೈನ್ ರೋಡ್, APMC ಯಾರ್ಡ್ ಹಿಂಭಾಗ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9741498945, 9880190538. ನಿಮ್ಮ ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್. ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್, ಟಿವಿ ಯೂನಿಟ್ ಮತ್ತು ಎಲ್ಲಾ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್. ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ. ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ. ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ. ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ, ಇದೇ ನಮ್ಮ ಗುರಿ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಯಲಹಂಕ, ನ್ಯೂ ಟೌನ್. ಹಿಂದೆ ಭೇಟಿ ನೀಡಿ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6361730543, 8660423443, 9845527729, 8050513927. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್,
acne scar reduction, pigmentation, carbon peel, GFC and PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ರೇಷ್ಮೆ ಉತ್ಪಾದನೆಯಲ್ಲಿ ಇಡೀ ದೇಶದಲ್ಲಿ ನಾವು ದ್ವಿತೀಯ ಸ್ಥಾನದಲ್ಲಿದ್ದು ಮೊದಲ ಸ್ಥಾನಕ್ಕೆ ಬರುವ ಎಲ್ಲ ಅವಕಾಶಗಳು, ತಾಂತ್ರಿಕತೆ ನಮ್ಮಲ್ಲಿದೆ. ಎಲ್ಲರೂ ಸೇರಿ ಮನಸ್ಸು ಮಾಡಬೇಕು, ಶ್ರದ್ಧೆ ವಹಿಸಿ ಶ್ರಮಿಸಬೇಕಿದೆ ಎಂದು ವಿಜಯಪುರದ ಕೇಂದ್ರ ರೇಷ್ಮೆ ಮಂಡಳಿಯ ವಿಜ್ಞಾನಿ ಮುನಿಶಾಮಿ ರೆಡ್ಡಿ ಹೇಳಿದರು. ಶಿಡ್ಲಘಟ್ಟ ತಾಲೂಕು ರೇಷ್ಮೆ ಸಹಾಯಕ ನಿರ್ದೇಶಕ ಕಚೇರಿ ಆಶ್ರಯದಲ್ಲಿ ತಾಲೂಕಿನ ಮಳಮಾಚನಹಳ್ಳಿಯಲ್ಲಿ ಬುಧವಾರ ನಡೆದ ರೇಷ್ಮೆ ಸಾಕಣೆಯಲ್ಲಿ ತಾಂತ್ರಿಕತೆ ಬಲವರ್ಧನೆಗಾಗಿ ರೈತರಿಂದಲೇ ರೈತರಿಗಾಗಿ ಒಂದು ದಿನದ ತರಬೇತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ವಿಜಯಪುರದ ಕೇಂದ್ರ ರೇಷ್ಮೆ ಮಂಡಳಿಯ ವಿಜ್ಞಾನಿ ಮುನಿಶಾಮಿ ರೆಡ್ಡಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನೇಕ ರೈತಪರ ಯೋಜನೆಗಳು, ಉತ್ತಮ ಗುಣಮಟ್ಟದ ತಳಿಯ ರೇಷ್ಮೆ ಹುಳು, ಮೊಟ್ಟೆ, ಹಿಪ್ಪುನೇರಳೆ ಸೊಪ್ಪು ಎಲ್ಲವೂ ಇದ್ದು ಉತ್ತಮ ಗುಣಮಟ್ಟದ ರೇಷ್ಮೆಗೂಡು, ನೂಲು ಉತ್ಪಾದಿಸಿ ನಾವು ಭಾರತದಲ್ಲಿಯೇ ಮೊದಲ ಸ್ಥಾನ ಪಡೆಯುವ ಎಲ್ಲಾ ಅವಕಾಶಗಳು ಇದ್ದು ಸದುಪಯೋಗ ಪಡಿಸಿಕೊಳ್ಳೋಣ ಎಂದರು. ರೈತರು ಕಾಲಕಾಲಕ್ಕೆ ಮಣ್ಣಿನ ಪರೀಕ್ಷೆ ನಡೆಸಿ ಅಗತ್ಯವಾದಷ್ಟು ಮಾತ್ರ ಗೊಬ್ಬರ, ರಾಸಾಯನಿಕಗಳನ್ನು ಮಾತ್ರ ಇದರಿಂದ ಬಳಸಬಹುದಾಗಿದ್ದು ಇದರಿಂದ ಹಣವು ಉಳಿಯಲಿದೆ. ಅನಗತ್ಯ ರಾಸಾಯನಿಕಗಳ ಬಳಕೆ ತಪ್ಪಿ ಭೂಮಿಯ ಫಲವತ್ತತೆ ಕೂಡ ಉಳಿದುಕೊಳ್ಳಲಿದೆ ಎಂದು ಹೇಳಿದರು. ಭೂಮಿಯ ಗುಣಮಟ್ಟ ಕಾಪಾಡಿಕೊಂಡು ಉತ್ತಮ ಹಿಪ್ಪುನೇರಳೆ ಬೆಳೆಯುವುದರಿಂದ ಉತ್ತಮ ನೂಲು ಕೂಡ ಸಿಗಲಿದೆ. ಇದಕ್ಕೆ ನಮ್ಮಿಂದ ಎಲ್ಲ ರೀತಿಯ ನೆರವು ಸಿಗಲಿದೆ ಎಂದರು. ಹಿಪ್ಪುನೇರಳೆ ಸೊಪ್ಪು ಕಟಾವು ಮಾಡುವ ಯಂತ್ರ ಬೇಕೆಂದು ಸಾಕಷ್ಟು ರೈತರು ವರ್ಷಗಳಿಂದಲೂ ಬೇಡಿಕೆ ಇಟ್ಟಿದ್ದಾರೆ. ನಾವು ಕೂಡ ಸಾಕಷ್ಟು ಶ್ರಮಿಸುತ್ತಿದ್ದೇವೆ. ಅನೇಕ ಕಂಪನಿಗಳು ಕೂಡ ಶ್ರಮಿಸುತ್ತಿವೆ. ರೈತರ ತೋಟದಲ್ಲಿ ಹಿಪ್ಪುನೇರಳೆ ಸೊಪ್ಪಿನ ಬುಡಗಳು ಒಂದೇ ಅಂತರ ಮತ್ತು ಎತ್ತರಕ್ಕೆ ಇಲ್ಲದಿರುವುದು ಹಿಪ್ಪುನೇರಳೆ ಕಟಾವು ಯಂತ್ರ ಆವಿಷ್ಕರಿಸುವುದು ಕಷ್ಟವಾಗುತ್ತದೆ. ಆದರೂ ಮುಂದಿನ ದಿನಗಳಲ್ಲಿ ಸಿಗಲಿದೆ ಎಂದರು. ಅಂತಂದ್ರೆ ಅದಕ್ಕೆ ಕಾರಣಕರ್ತರು ನೀವು. ಇವತ್ತು ನಮಗೆ ಅವಕಾಶ ಇದೆ, ಒಂದನೇ ಜಾಗಕ್ಕೆ ಬರೋಕ್ಕೆ ಅವಕಾಶ ಇದೆ. ನಾವು ಎಷ್ಟು ಹೊಡೆದ್ರೂ ಟ್ರ್ಯಾಕ್ ಫ್ರೀ ಆಗಿದೆ, ಏನ್ ಮಾಡ್ಬೇಕಾದ್ರೂ ಫ್ರೀ ಆಗಿದೆ, ತಂತ್ರಜ್ಞಾನಗಳಿದೆ, ಒಳ್ಳೆ ಬ್ರೀಡ್ಸ್ ಇದೆ, ಎಲ್ಲಾನು ನಿಮ್ಮ ಅನುಕೂಲಗಳು ನಿಮ್ಮ ಕೈಯಲ್ಲಿದೆ. ಅದಕ್ಕೆ ಏನ್ ಮಾಡಬೇಕು? ಈಗ ನೀವು ಮಾತ್ರ ಟೆಸ್ಟ್ ಮಾಡಿಸ್ಕೊಳ್ತೀರಾ. ಬೆಂಗಳೂರಿಗೆ ಹೋಗಿ ಒಂದು ದಿವಸ ಕೆಲಸ ಬಿಟ್ಟು ನಾನು ಹೋಗಿ ಇವತ್ತು ಟೆಸ್ಟ್ ಮಾಡಿಸ್ಕೋಬೇಕು ಅಂತ ಸೈಲ್ ಟೆಸ್ಟ್ ಮಾಡಿಸಿ. ರೇಷ್ಮೆ ಹುಳು ಸಾಕಣೆಯ ಲದ್ದಿ, ಸೊಪ್ಪು ಸೇರಿ ತೆಂಗಿನ ಪಟ್ಟೆ, ಒಣಕಡ್ಡಿಗಳನ್ನು ಪುಡಿ ಮಾಡುವ ಯಂತ್ರ 2 ಲಕ್ಷ ರೂಪಾಯಿಯೊಳಗೆ ಸಿಗಲಿದ್ದು 4-5 ಮಂದಿ ರೈತರು ಸೇರಿ ಯಂತ್ರ ಖರೀದಿಸಿದರೆ ಅನುಕೂಲ ಆಗುತ್ತದೆ ಎಂದರಲ್ಲದೆ ದ್ವಿತಳಿ ರೇಷ್ಮೆ ಹುಳು ಸಾಕಣೆಯಲ್ಲಿ ನೂತನ ತಾಂತ್ರಿಕತೆಯ ಬಗ್ಗೆ ವಿಜ್ಞಾನಿ ಮುನಿಶಾಮಿ ರೆಡ್ಡಿ ಅವರು ರೈತರಿಗೆ ವಿವರಿಸಿದರು. ಕೋಲಾರ ಮಡಿವಾಳ ಕೇಂದ್ರ ರೇಷ್ಮೆ ಮಂಡಳಿಯ ವಿಜ್ಞಾನಿ ಡಾಕ್ಟರ್ ಪರಮೇಶ್ವರ್ ನಾಯಕ್ ಅವರು ಹಿಪ್ಪುನೇರಳೆ, ರೇಷ್ಮೆ ಹುಳುಗಳಿಗೆ ತಗುಲುವ ರೋಗಗಳು, ಕೀಟಬಾಧೆ ಮತ್ತು ಸಮಗ್ರ ನಿರ್ವಹಣೆಯ ಬಗ್ಗೆ ರೈತರಿಗೆ ವಿವರಣೆ ನೀಡಿದರು. ರೇಷ್ಮೆ ಸಹಾಯಕ ನಿರ್ದೇಶಕ ಅಕ್ಮಲ್ ಪಾಷಾ ಮಾತನಾಡಿ, ರೈತರು ರೇಷ್ಮೆಗೂಡನ್ನ ಮಾರುಕಟ್ಟೆಯಲ್ಲೇ ಮಾರಾಟ ಮಾಡಿ ಪಾರದರ್ಶಕ ಹಣಕಾಸಿನ ವಹಿವಾಟು ಮತ್ತು ಗುಣಮಟ್ಟಕ್ಕೆ ತಕ್ಕ ಬೆಲೆ ಸಿಗುತ್ತದೆ. 200 ಕೋಟಿ ರು ವೆಚ್ಚದಲ್ಲಿ ಹೈಟೆಕ್ ರೇಷ್ಮೆಗೂಡು ಮಾರುಕಟ್ಟೆ ನಿರ್ಮಾಣವಾಗಲಿದ್ದು ರೈತರು, ರೀಲರ್ಗಳಿಗೆ ಇನ್ನೂ ಹೆಚ್ಚಿನ ಸವಲತ್ತುಗಳು ಸಿಗಲಿವೆ ಎಂದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಹೈನುಗಾರರಿಗೆ 3% ಬಡ್ಡಿ ದರವನ್ನು ವಾರ್ಷಿಕವಾಗಿ ಬಮುಲ್ ಸಾಲ ಸೌಲಭ್ಯ ಯೋಜನೆ ತಂದಿದೆ. ಈ ಯೋಜನೆಯನ್ನು ಉಪಯೋಗಿಸಿಕೊಳ್ಳಿ ಎಂದು ಬಮುಲ್ ನಿರ್ದೇಶಕ ಬೈರೇಗೌಡ ಹೇಳಿದರು.
ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ಬೆಣ್ಣೆಗೆರೆ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ವತಿಯಿಂದ ಸುಮಾರು 17 ಲಕ್ಷ ವೆಚ್ಚದಲ್ಲಿ ನಿರ್ಮಾಣ ಮಾಡಿದ ನೂತನ ಹಾಲಿನ ಡೇರಿ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿದ ಬಮೂಲ್ ನಿರ್ದೇಶಕ ಬೈರೇಗೌಡ ಅವರು, ತಾಲೂಕಿನ ಹೈನೋದ್ಯಮ ಮತ್ತು ಹಾಲು ಉತ್ಪಾದಕರ ಸಹಕಾರಿ ಸಂಘಗಳ ಏಳಿಗೆಗೆ ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ. ರೈತರ ಭರವಸೆಗಳನ್ನು ಈಡೇರಿಸುತ್ತೇನೆ. ಸಹಕಾರಿ ಸಂಘಗಳಲ್ಲಿ ಯಾರೂ ರಾಜಕೀಯ ಬೆರೆಸಬಾರದು. ತಾಲೂಕಿನ ಹೈನುಗಾರರಿಗೆ ಮುಂದಿನ ವಾರದಲ್ಲಿ ಮ್ಯಾಟ್ಗಳು ವಿತರಣೆಯಾಗಲಿದೆ. ತಾಲೂಕಿನ 184 ಡೇರಿಗಳಿಗೆ ಭೇಟಿ ನೀಡಿ ಅಧ್ಯಕ್ಷರು ಮತ್ತು ನಿರ್ದೇಶಕರ ಜೊತೆ ಚರ್ಚಿಸಿ ಅಗತ್ಯ ಸೌಲಭ್ಯಗಳು ನೀಡುತ್ತೇವೆ. ಈ ಸಹಕಾರ ಸಂಘ ಇನ್ನಷ್ಟು ಬೆಳೆಯಲಿ ಎಂದು ಆಶಿಸುತ್ತೇನೆ. ಈ ಕಟ್ಟಡ ಹೈನುಗಾರರಿಗೆ ಸೇರಿದ್ದು, ಸಂಘದಲ್ಲಿ ಅನಗತ್ಯ ಗೊಂದಲ ಸೃಷ್ಟಿಸಬಾರದು ಎಂದರು. ಸಹಕಾರ ಸಂಘ ಅಂತಂದರೆ ಭಾಳ ಉತ್ತಮವಾದ ಸಂಘ ಅಂತೇಳಿ, ಸಹಕಾರ ಸಂಘಗಳಲ್ಲೇ ಅತ್ಯುತ್ತಮವಾದ ಸಂಘ ಯಾವುದನ್ನ ಇದ್ದರೆ ಅದು ಹಾಲು ಉತ್ಪಾದಕರ ಸಹಕಾರ ಸಂಘ. ಯಾಕೆಂದರೆ ಯಾವುದೇ ಕಾರಣಕ್ಕೂ ಇವು ನಿಲ್ಲಲ್ಲ, ನಿರಂತರವಾಗಿ ವ್ಯವಹಾರ ಮಾಡ್ತಕ್ಕಂಥ ಯಾವುದಾದ್ರೂ ಒಂದು ಸಂಘ ಅಂತ ಇದ್ದರೆ ಹಾಲು ಉತ್ಪಾದಕ ಸಂಘ. ಅಂಥ ಒಂದು ಕಟ್ಟಡವನ್ನು ಇಲ್ಲಿರ್ತಕ್ಕಂಥ ಪ್ರೇಮಲತಾ ಅವರು ಇರ್ಬೋದು, ಅವ್ರ ತಂಡ ಇರ್ಬೋದು, ಏನೇ ಕಷ್ಟ ಕಾರ್ಪಣ್ಯಗಳು ಬಂದಾಗ್ಯೂ ಕೂಡ ನಮ್ಮ ಮತ್ತು ನಮ್ಮ ಸಿಬ್ಬಂದಿಯ ಸಹಕಾರದಿಂದ ಈ ಒಂದು ಕಟ್ಟಡವ ಅತ್ಯುತ್ತಮವಾದ ಒಂದು ಕಟ್ಟಡವನ್ನು ಕಟ್ಟಿದ್ದಾರೆ ಅಂದರೆ ಶ್ಲಾಘನೀಯ. ಡೇರಿ ಅಧ್ಯಕ್ಷೆ ಪ್ರೇಮಲತಾ ಗಂಗಾಧರ್ ಮಾತನಾಡಿ, ರೈತನಾಗಿ ಅನುಭವವನ್ನು ಹೊಂದಿರುವ ಹಾಗೂ ಹಾಲು ಉತ್ಪಾದಕರ ಕಷ್ಟಗಳನ್ನು ಅರಿತಿರುವ ಹಿರಿಯನಾಗಿರುವ ಭವಾನಿ ಶಂಕರ್ ಬೈರೇಗೌಡ ನಿರ್ದೇಶಕರಾಗಿ ನಮಗೆಲ್ಲ ಒಳ್ಳೆಯ ನೀತಿ ತಿಳಿಸಿದ್ದಾರೆ. ಕಟ್ಟಡ ಉದ್ಘಾಟನೆ ಎಲ್ಲರ ಸಹಕಾರದಿಂದ ಯಶಸ್ವಿಯಾಯಿತು. ಸಹಕಾರ ಸಂಘ ಎಲ್ಲರದ್ದು, ಕ್ಷುಲ್ಲಕವಾಗಿ ರಾಜಕೀಯ ಮಾಡಬಾರದು. ಕಟ್ಟಡದ ನಿವೇಶನ ದಾನಿಗಳಾದ ದಿವಂಗತ ಅಕ್ಕಯ್ಯಮ್ಮ ಸಾವಂದಯ್ಯ, ದಿವಂಗತ ನಿಂಗಮ್ಮ, ಸಿದ್ದಗಂಗಯ್ಯ ಅವರ ಸಹಕಾರ ಈ ಕಟ್ಟಡ ನಿರ್ಮಾಣವಾಗಿದೆ ಎಂದರು. ಸಹಕಾರ ಸಂಘದ ಹಾಲು ಉತ್ಪಾದಕರ ಸಂಘವನ್ನು ಕಟ್ಟಲು ಇವರದೊಂದು ಕನಸಾಗಿತ್ತು ನಮ್ಮ ಊರಿನಲ್ಲಿ. ಈ ಮಹಿಳಾ ಸಹಕಾರ ಸಂಘವು ತುಂಬ ಕಷ್ಟಪಟ್ಟು ಈ ನೂತನ ಕಟ್ಟಡವನ್ನು ಕಟ್ಟೋದಕ್ಕೆ ತುಂಬ ಶ್ರಮಪಟ್ಟಿದ್ದಾರೆ. ಹಾಗೂ ಈ ಕಟ್ಟಡಕ್ಕೆ ನಿವೇಶನ ಕೊಟ್ಟಂತಹ ನಮ್ಮ ಸಾವಂತಪ್ಪನವರು ಕುಟುಂಬದವರಿಗೆ ಧನ್ಯವಾದಗಳು ಹೇಳಲು ಇಷ್ಟಪಡುತ್ತೇನೆ. ಅವರು ಒಳ್ಳೆಯ ಮನಸ್ಸಿಂದ ಕೊಟ್ಟರು. ಹಾಗೆ ಹೇಗೆ ಒಳ್ಳೆಯ ಮನಸ್ಸಿಂದ ಕೊಟ್ಟರು ಅದೇ ರೀತಿ ಬಿಲ್ಡಿಂಗು ಸಹ ತುಂಬ ಚೆನ್ನಾಗಿ ಬಂದಿದೆ. ಇದಕ್ಕೆ ನಮ್ಮ ಸಹಾಯ ಮಾಡಿದಂಥ ಡೈರೆಕ್ಟ್ ನಿರ್ದೇಶಕರಾದ ಭಾಸ್ಕರ್ ಅವರು ತುಂಬ ಸಹಕಾರ ಕೊಟ್ಟರು. ಹಾಗೆ ಈಗಿನ ಇರುವಂಥ ಬೈರೇಗೌಡರು ಹಾಗೂ ನಮ್ಮ ದಾವಸ್ಪೇಟೆ ಗೋವಿಂದಣ್ಣವರು ತುಂಬ ನಮಗೆ ಸಹಕಾರ ಕೊಟ್ಟು ಬಿಲ್ಡಿಂಗ್ಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಮಾರುತಿ, ಸಿಟಿವಿ ನ್ಯೂಸ್, ನೆಲಮಂಗಲ. ಕರ್ನಾಟಕ ಸರ್ಕಾರದ ವಿವಿಧ ಇಲಾಖೆಗಳಿಂದ ಗುತ್ತಿಗೆದಾರರಿಗೆ ಬರಬೇಕಾದ ಸುಮಾರು 38,000 ಕೋಟಿ ಮೊತ್ತವನ್ನು ಕಳೆದ 2.5 ವರ್ಷಗಳಿಂದ ಬಾಕಿ ಉಳಿಸಿಕೊಂಡಿದ್ದು, ಆ ಮೊತ್ತವನ್ನು ಬಿಡುಗಡೆ ಮಾಡಬೇಕೆಂದು ಆಗ್ರಹಿಸಿ ಸಾಂಕೇತಿಕವಾಗಿ ಮಾರ್ಚ್ 6ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯ ಮಟ್ಟದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಆರ್ ಮಂಜುನಾಥ್ ಹೇಳಿದರು. ಕರ್ನಾಟಕ ಸರ್ಕಾರದ ವಿವಿಧ ಇಲಾಖೆಗಳಿಂದ ಗುತ್ತಿಗೆದಾರರಿಗೆ ಬರಬೇಕಾದ ಸುಮಾರು 38,000 ಕೋಟಿ ಮೊತ್ತವನ್ನು ಕಳೆದ 2.5 ವರ್ಷಗಳಿಂದ ಬಾಕಿ ಉಳಿಸಿಕೊಂಡಿದ್ದು, ಆ ಮೊತ್ತವನ್ನು ಬಿಡುಗಡೆ ಮಾಡಬೇಕೆಂದು ಆಗ್ರಹಿಸಿ ಸಾಂಕೇತಿಕವಾಗಿ ಮಾರ್ಚ್ 6ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯ ಮಟ್ಟದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಆರ್ ಮಂಜುನಾಥ್ ಹೇಳಿದರು. ದೊಡ್ಡಬಳ್ಳಾಪುರ ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಆರ್ ಮಂಜುನಾಥ್ ಅವರು, ಮುಖ್ಯಮಂತ್ರಿಗಳನ್ನು ಮತ್ತು ಹಲವಾರು ಸಚಿವರನ್ನು ಭೇಟಿ ಮಾಡಿ ಅವರ ಗಮನಕ್ಕೆ ತಂದಿದ್ದೇವೆ. ಆದರೆ ಈವರೆಗೂ ಲೋಕೋಪಯೋಗಿ ಇಲಾಖೆ, ಬಿಬಿಎಂಪಿ ಮತ್ತು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆ ಹೊರತುಪಡಿಸಿ ಬೇರೆ ಇಲಾಖೆಗಳಲ್ಲಿ ಹಣ ಬಿಡುಗಡೆ ಮಾಡಿಲ್ಲ. ಬಾಕಿ ಮೊತ್ತವನ್ನು ಒಂದೇ ಬಾರಿಯಲ್ಲದಿದ್ದರೂ ಹಂತ ಹಂತವಾಗಿ ಆದರೂ ಬಿಡುಗಡೆ ಮಾಡುವ ಪ್ರಾಮಾಣಿಕತೆ ಸರ್ಕಾರ ತೋರಬೇಕಾಗಿತ್ತು. ಆದರೆ ಸರ್ಕಾರ ಗುತ್ತಿಗೆದಾರರನ್ನು ನಿರ್ಲಕ್ಷ್ಯ ಮಾಡುತ್ತಿದೆ ಎಂದರು. ಮಾಧ್ಯಮ ಮಿತ್ರರಿಗೆ ಇನ್ನೊಮ್ಮೆ ಆಹ್ವಾನ ನೀಡುತ್ತಾ, ಇನ್ನೊಮ್ಮೆ ಸ್ವಾಗತವನ್ನು ಕೊಡ್ತಾ, ನಮ್ಮದೇ ಆದಂಥ ಸ್ನೇಹಿತರೆ, ನಾವು ಸ್ಟೇಟ್ ಕರ್ನಾಟಕ ಅಸೋಸಿಯೇಷನ್ ಎಲ್ಲ ಬಂದಿದ್ದೀವಿ ಪರಿವಾರ ಸಮೇತ. ನಮ್ಮದು ಸುಮಾರು ಒಂದು 3 ವರ್ಷದಿಂದ ನಮ್ಮದು ಪೆಂಡಿಂಗ್ ಬಿಲ್ಲು ನಮ್ಮಲ್ಲಿದೆ. ನಮ್ಮ ಸರ್ಕಾರದ ಜೊತೆಗೆ 3 ವರ್ಷದಿಂದ ಪೆಂಡಿಂಗ್ ಬಿಲ್ಲಿದೆ. ಸುಮಾರು 3 ವರ್ಷಗಳ ಪೆಂಡಿಂಗ್ ಬಿಲ್ಲು
ನಾವುಗಳು ಸುಮಾರು ಸರಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಮತ್ತು ನಮ್ಮ ಸಂಬಂಧಪಟ್ಟ ಸಚಿವರನ್ನು ಸುಮಾರು ಸರಿ ಹಲವಾರು ಸರಿ ನಾವು ಭೇಟಿ ಮಾಡಿದ್ವಿ ಸಹ ಇನ್ನೂ ಅನೇಕ ಪ್ರಯೋಜನ ಆಗಿಲ್ಲ. ಹಾಗಾಗ್ಬಿಟ್ಟು ನಾವು ಅನಿವಾರ್ಯವಾಗಿ ನಾವು 6ನೇ ತಾರೀಕು ನಾವು ಒಂದು ದಿನ ಸಾಂಕೇತಿಕವಾಗಿ ಮತ್ತು ಶಾಂತಿಯುತವಾಗಿ ಒಂದು ಪ್ರತಿಭಟನೆ ಮತ್ತು ಮುಷ್ಕರ ಮಾಡಬೇಕಂತ ಹೇಳಿ ನಾವು ಕಾರ್ಯಕರ್ತರು ತೀರ್ಮಾನ. ಇದುವರೆವಿಗೂ ಅಧಿಕೃತವಾದ ಸಭೆಯನ್ನು ಕರೆದು ಚರ್ಚೆ ನಡೆಸಲು ಮಾನ್ಯ ಮುಖ್ಯಮಂತ್ರಿಗಳು ಹಿಂದೇಟು ಹಾಕುತ್ತಿರುವುದು ಸಮಂಜಸವಲ್ಲ ಎಂದರು. ನಮ್ಮ ಬೇಡಿಕೆ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡುವ ನಿಟ್ಟಿನಲ್ಲಿ ಮಾರ್ಚ್ 6ರಂದು ರಾಜ್ಯದ ಎಲ್ಲ ಜಿಲ್ಲಾ ಹಾಗೂ ತಾಲೂಕು ಗುತ್ತಿಗೆದಾರರು ಒಟ್ಟಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಒಂದು ದಿನದ ಪ್ರತಿಭಟನೆ ಹಮ್ಮಿಕೊಂಡಿದ್ದು, ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸದ ಪಕ್ಷದಲ್ಲಿ ಮುಂದೆ ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಎಂದರು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಅದೊಂದು ಬಡ ಕುಟುಂಬ. ಆ ಕುಟುಂಬಕ್ಕೆ ಆಸರೆಯಾಗಿದ್ದ ಒಬ್ಬನೇ ಮಗ. ಆ ಯುವಕನಿಗೆ ಅತ್ತೆ ಮಗಳ ಜೊತೆ ಪ್ರೀತಿ ಇತ್ತಂತೆ. ಇಬ್ಬರು ಫೋನಿನಲ್ಲಿ ಚೆನ್ನಾಗಿ ಮಾತನಾಡುತ್ತಿದ್ರಂತೆ. ಆದರೆ ನೆನ್ನೆ ಇಬ್ಬರ ಮಧ್ಯೆ ಫೋನ್ ಸಂಭಾಷಣೆಯಲ್ಲಿ ಅದೇನ್ ನಡೀತೋ ಗೊತ್ತಿಲ್ಲ. ಇಂದು ಬೆಳಿಗ್ಗೆ ಕೆಲಸ ಮಾಡುತ್ತಿದ್ದ ಸ್ಥಳದಲ್ಲೇ ಯುವಕ ನೇಣು ಬಿಗಿದುಕೊಂಡು ಸಾವನ್ನಪ್ಪಿದ್ದಾನೆ. ಅಷ್ಟಕ್ಕೂ ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಹೀಗೆ ಇನ್ನು ಈಗ ತಾನೇ ಮೀಸೆ ಚಿಗುರುತ್ತಿರುವಂತೆ ಕಾಣುತ್ತಿರುವ ಈತನ ಹೆಸರು ವೇಣು ಅಂತ. ಇನ್ನು 20 ವರ್ಷದ ಯುವಕ. ಪೆರೇಸಂದ್ರದ ಚಿಕ್ಕ ಅರೂರು ಗ್ರಾಮದ ಮಂಜುನಾಥ್ ಎಂಬುವರ ಇಟ್ಟಿಗೆ ಫ್ಯಾಕ್ಟರಿಯಲ್ಲಿ ಸುಮಾರು 6 ತಿಂಗಳಿಂದ ಜೆಸಿಬಿ ಆಪರೇಟರ್ ಆಗಿ ಕೆಲಸ ಮಾಡ್ತಿದ್ದಂತೆ. ಫ್ಯಾಕ್ಟರಿಯ ಕಾರ್ಮಿಕರ ಎಲ್ಲರ ಜೊತೆಯಲ್ಲಿ ಚೆನ್ನಾಗಿ ಮಾತನಾಡಿಕೊಂಡು ತನ್ನ ಪಾಡಿಗೆ ಕೆಲಸ ಮಾಡಿಕೊಂಡು ಫ್ಯಾಕ್ಟರಿಯ ಮನೆಯಲ್ಲಿ ಇರ್ತಿದ್ದಂತೆ. ಆದರೆ ಇಂದು ಬೆಳಗ್ಗೆ ತಾನು ವಾಸವಿದ್ದ ರೂಮಿನಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಸ್ಥಿತಿಯಲ್ಲಿ ಯುವಕ ಪತ್ತೆಯಾಗಿದ್ದಾನೆ. ನಮ್ಮ ಹೆಸರು ಸುಬ್ರಹ್ಮಣ್ಯ ಅಂತ. ನಮ್ಮದು ಸೂರಪಲ್ಲೆ. ಇಲ್ಲಿ JCPಗೆ ಓದ್ತಾ ಇದ್ದ ನನ್ನ ಮಗ. ಏನು ಅಂತ ಗೊತ್ತಿಲ್ಲ, ಜ್ಞಾನ ಹಾಕ್ಕೊಂಡವನೇ ಏನೋ. ಅವ್ರು ಅಲ್ಲಿರೋರೆಲ್ಲ ಹೇಳ್ಬಿಟ್ಟು ಇದು ಮಾಮೂಲಿ ಫೋನ್ ತಗೊಂಡು ಎತ್ಕೊಂಡೋಗಿ ಒಳಕ್ಕೆ ಹೋಗಿ ಇದು ಮಾಡ್ಕೊಂಡಿದ್ರಂತೆ ಅಷ್ಟೇ. ಇಲ್ಲಿ ಪೇರೇಸಂದ್ರ ಹತ್ರ. ಊರು ಬೇರೆನಾ? ಚಿನ್ನನ್ನೂರು, ಚಿಕ್ಕರೂರು. JCP ಆಪ್ರೇಟ್ರು. ನಮ್ಗೇನಿಲ್ಲ, ಬೆಳಗ್ಗೆ ಫೋನ್ ಮಾಡಿದ್ರು, ನಿಮ್ಮ ಮಗನಿಗೆ ಸ್ವಲ್ಪ ಹುಷಾರಿಲ್ಲ, ಬೇಗ ಬಾ ಅಂದರು. ಅಲ್ಲಿಗೆ ಬಂದು ನೋಡಿದೆ, ಹಿಂಗಾಗಿತ್ತು. ಅದೇ ಹಿಂಗೆ ಸೂಸೈಡ್ ಮಾಡ್ಕೊಳೋಣಂತ. ನಮ್ಗೆ ಇಬ್ಬರೇ, ಒಂದು ಹೆಣ್ಣು ಒಂದು ಗಂಡು. ಮಗ ಚೆನ್ನಾಗೇ ಇರ್ತಾಯಿದ್ರು. ಡೈಲಿ ಫೋನ್ ಮಾಡೋರು, ಡ್ಯಾಡಿ ಊಟ ಆಯ್ತಾ, ತಿಂದ ಇಲ್ವಾ, ಹಂಗೆ ಹಿಂಗೆ ಅಂತ ಮಾತಾಡೋರು. ಅವ್ರ ಅಮ್ಮನೂ ಮಾತಾಡೋದು, ಅವ್ರ ತಂಗಿನೂ ಚೆನ್ನಾಗಿ, ಎಲ್ಲರೂ ಚೆನ್ನಾಗಿ ಮಾತಾಡೋರು. ಹಾಂ, ವಾರಕ್ಕೊಂದ್ಸತಿ ಬರ್ತಾಯಿದ್ದೆ. ಅನುಮಾನ ಅಂಥದ್ದು ಅಲ್ಲಿ ಏನೂ ಇಲ್ಲ. ನಾನು ಅಲ್ಲೇ ಹೋಗಿದ್ದೆ, ಅಂಥದ್ದು ಏನೂ ಇಲ್ಲ ಅನುಮಾನ ಅಲ್ಲಿ. ಅದು ಸಂಬಂಧಕ್ಕೇನೋ ಲವ್ ಮಾಡ್ತಾಯಿದ್ರು. ಅವು ಗಾಡಿಯಲ್ಲಿ ಕರ್ಕೊಂಬರೋದು ಅವು ಇವು ಮಾಡ್ಕೊತಾಯಿದ್ರು. ಹಾಂ, ಎಲ್ಲ ಗೊತ್ತು, ನಮಗೂ ಗೊತ್ತು, ಅವ್ರ ಮನೆಯಲ್ಲಿ ಗೊತ್ತು. ನನ್ನ ಸ್ವಂತ ತಂಗಿನ ಮಗಳು. ಎಲ್ಲ ಚೆನ್ನಾಗಿತ್ತು, ಮತ್ತೆ ಯಾಕೆ ಚೆನ್ನಾಗಿತ್ತು? ಅದೇ ಫೋನಲ್ಲಿ ಏನೋ ಮಾತಾಡ್ಕೊಂಡವ್ರೋ ಏನೋ, ಅದೊಂದು ಗೊತ್ತಾದರೆ ನಮ್ಗೆ ತಿಳಿಸ್. ಇಲ್ಲ ಹಂಗೆ ಅಲ್ಲೇ ಹಗ್ಗ ಇದ್ದಿದ್ದು ಆ ರೂಮಲ್ಲೇ ಇದೆ, ಅಲ್ಲೇ ಕಟ್ ಮಾಡ್ಕೊಂಡವನೆ, ಪ್ಯಾನ್ಗೆ ಹಾಕ್ಕೊಂಡವನೆ. ಕೇಳಿದ್ರು ಅವರು ಹಿಂದ್ಗಡೆನಿದ್ರೆ, ಕೇಳಿದ್ರು ನೀವು ಏನು ಬೇಕಂದ್ರೂ ಇದು ಮಾಡ್ಕೊಳ್ರಪ್ಪ, ನಿಂಗೆ ಬೇಕಂದರೆ ನನ್ನ ಮೇಲೇನೋ ಇದು ಮಾಡ್ಕೊಳ್ರಿ, ಪೊಲೀಸವ್ರ ಎಲ್ಲ ಎಂಕ್ವೈರಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಅಂತ ಮಾಡ್ಸೋಕೆ ಇಲ್ಲೇನೂ ಇಲ್ಲ. ಇವರೇ ಹೋಗ್ಬಿಟ್ಟು ಡೋರು ಏನೋ ಅವನು ಪ್ರಾಣದಲ್ಲಿ ಇದ್ದಾನೇನೋ ಅಂದ್ಬಿಟ್ಟು ಇದು ಮಾಡವ್ರೆ ಡೋರ್ನ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕಿನ ಮೆಟ್ಟೆಮರಿ ಪಕ್ಕದಲ್ಲಿರುವ ಸೂರಪ್ಪಪಲ್ಲಿ ಗ್ರಾಮದ ಸುಬ್ರಹ್ಮಣಿ ಹಾಗೂ ಶಾಲಿನಿ ದಂಪತಿಗಳಿಗೆ ಒಂದು ಗಂಡು ಒಂದು ಹೆಣ್ಣು, ಇಬ್ಬರು ಮಕ್ಕಳಿದ್ದಾರೆ. ಸುಬ್ರಹ್ಮಣ್ಯ ತಂಗಿ ಮಗಳ ಜೊತೆ ಯುವಕನಿಗೆ ಪ್ರೀತಿ ಇತ್ತಂತೆ.
ಇಬ್ಬರ ಮನೆಯಲ್ಲಿ ಪ್ರೀತಿಯ ವಿಚಾರ ಗೊತ್ತಿತ್ತಂತೆ. ಆದರೆ ಯುವತಿಯ ವಿದ್ಯಾಭ್ಯಾಸ ಮಾಡ್ತಿದ್ದ ಹಿನ್ನೆಲೆ ಸದ್ಯಕ್ಕೆ ಮದುವೆ ಬೇಡ, ವಿದ್ಯಾಭ್ಯಾಸ ಮುಗಿಯಲಿ ಎಂದು ಅಂದುಕೊಂಡಿದ್ರಂತೆ. ಯುವಕ ಯುವತಿ ಇಬ್ಬರು ಚೆನ್ನಾಗಿ ಫೋನ್ನಲ್ಲಿ ಮಾತನಾಡುತ್ತಿದ್ರು. ಆದರೆ ನಿನ್ನೆ ಇಬ್ಬರ ಮಧ್ಯೆ ಫೋನ್ ಸಂಭಾಷಣೆಯಲ್ಲಿ ಏನ್ ನಡೆಯಿತೋ ಗೊತ್ತಿಲ್ಲ. ಇಂದು ಬೆಳಗ್ಗೆ ಇಟ್ಟಿಗೆ ಫ್ಯಾಕ್ಟರಿಯ ರೂಮಿನಲ್ಲಿ ಸೀಲಿಂಗ್ ಫ್ಯಾನ್ಗೆ ಪ್ಲಾಸ್ಟಿಕ್ ಹಗ್ಗದಿಂದ ಕುತ್ತಿಗೆಗೆ ನೇಣು ಬಿಗಿದುಕೊಂಡು ಮೃತಪಟ್ಟಿದ್ದಾನೆ. ಈ ವಿವರವು ಸ್ಥಳದಲ್ಲಿದ್ದ ಸಂಬಂಧಿಕರಿಂದ ತಿಳಿದು ಬಂದಿದೆ. ಪ್ರಕರಣವು ಪೆರಿಸಂದ್ರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು, ಘಟನೆ ತಿಳಿದ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣವನ್ನು ದಾಖಲಿಸಿಕೊಂಡು ಮೃತದೇಹವನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದಾರೆ. ಯಾವಾಗ ನಮ್ಮ ಮಳೆ ಅಲ್ಲ ಬರೋರು ಮಾಡ್ಕೊತೀನಿ ಅಂತ ಹೇಳಿದ್ರು. ನಮ್ಮ ಅಣ್ಣ ಮೊನ್ನೆ ಊರಿಗೆ ಬಂದಿದ್ದೆ, ಕೊಡ್ತೀಯನಮ್ಮ ನನ್ನ ಮಗನಕ್ಕ ಅಂದ. ಇನ್ನು 6 ವರ್ಷ ನಾವು ಹೆಸರಿಕ್ಕಲ್ಲಪ್ಪ, ಇನ್ನು 6 ವರ್ಷ ಓದಿದ್ದಾದ್ಮೇಲೆ ಆಮೇಲೆ ಓದಿದ್ರೆ ನಿಮ್ಮದೇ ಅನ್ಸ್ಕೊಂಡಿದೆಯಲ್ಲ ಮಾಡ್ಕೊಂಡು ಬಿಡು ಅಂತ ಹೇಳಿದೆ ನಾನು ಅಷ್ಟೇ. ಯಾವಾಗ ಅಂದರೆ ಯಾವಾಗ ಈ ನಡುವೆ ಒಂದು ಮೊನ್ನೆ ಹಬ್ಬಕ್ಕೆ ಬಂದಿದ್ದ, ಹೊಸ ವರ್ಷಕ್ಕೆ ಬಂದಿದ್ದ ಅಷ್ಟೇ. 2 ಸತಿನೇ ಬಂದಿದ್ದು. ನನ್ನ ಮಗಳಿಗೆ ಮದುವೆ ಆಯಿತು, ಆವಾಗ ಬಂದಿದ್ದ. ದೊಡ್ಡ ಮಗಳಿಗೆ, ಚಿಕ್ಕ ಮಗಳನ್ನ ನಮ್ಮ ಯಜಮಾನ್ರು ಇದ್ದವಾಗೆ ಹೇಳಿದ್ರು, ಒಂದು ಮಗು ನೀನು ಮಾಡ್ಕೊ ಅಂತ ಹೇಳಿದ್ರು. ಸರಿ ಆಯ್ತು ಬಿಡು ಮಾಡ್ಕೊತೀನಿ ಅಂತ ಹೇಳಿದ್ರು. ಮಾಡ್ಕೊಬೇಕು ಅಂತ ನಮಗೂ ಇಷ್ಟ ಆಯಿತು, ಅವ್ರಿಗೂ ಇಷ್ಟ ಆಯಿತು ಮಾಡ್ಕೋಬೇಕು ಅಂತ. ಫೋನ್ ಕಾಂಟ್ಯಾಕ್ಟ್ ಅಂದರೆ ಏನೋ ಅವಳು ಓದೋದು, ಇವಾಗ ಎಕ್ಸಾಮ್ಗಳು ಯಾವಾಗ ಮಾತಾಡೋಳು ಅಷ್ಟೇ, ಏನು ಅಷ್ಟೊಂದೇನು ಮಾತಾಡ್ತಾ ಇರಲಿಲ್ಲ, ಮಾತಾಡೋಳು. ಇಲ್ಲ ಫೋನ್ ನನ್ನ ಹತ್ರ ಇರ್ತದ. ನಾನು ಬೆಳಗ್ಗೆ ಹೋದರೆ ಸಾಯಂಕಾಲ ಬರ್ತೀನಿ. ಸಾಯಂಕಾಲ ಒಂದು 5 ನಿಮಿಷ ಎತ್ಕೊತಾಳೆ, ಮಾತಾಡ್ಬಿಟ್ಟು ಕಟ್ ಮಾಡಾಕ್ಬಿಟ್ಟು ತಗೊಂಬ ನೀನೇ ಮಾತಾಡ್ಕೊ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಹೋಗ್ತಾಳೆ. ಅದೇನು ಬಂದಿದ್ದಡ ನಮ್ಗೆ ಗೊತ್ತೇ ಇರಲಿಲ್ಲ. ಹುಡುಗ ಫೋನ್ ಮಾಡಿ ಹೇಳ್ತಾ ನನಗೆ ಮಧ್ಯಾಹ್ನ ಹಿಂಗೆ ಆಗೋಯ್ತಂತ. ಯಾರಣ್ಣ? ಚೆನ್ನಾಗಿದ್ರಣ್ಣ. ಅವ್ರದ್ದೇನು ಪ್ರಾಬ್ಲಮ್ ಇಲ್ಲಣ್ಣ, ಅವ್ರು ಚೆನ್ನಾಗೇ ಇದ್ರು. ಮೊನ್ನೆ ಕೂಡ ಬಂದು ಬಟ್ಟೆ ಇಸ್ಕೊಡತ್ತೆ ಅಂತ ಹೇಳ್ಬಿಟ್ಟು 1000 ರೂಪಾಯಿ ಕೊಟ್ಬಿಟ್ಟು ಬಂದಣ್ಣ. ಈ ಥರ ಎಲ್ಲ ಮಾಡ್ಕೊತ ನಮ್ಮ ಕಣ್ಣ ಕೂಡ ಇಲ್ಲಣ್ಣ. ಅವ್ರು ಏನೋ ಮಾಡವ್ರಣ್ಣ, ಅವ್ನು ಸಾಯೋನಂತವನಲ್ಲ. ಇನ್ನು ಈ ಘಟನೆಯ ಬಗ್ಗೆ ಪೊಲೀಸರ ತನಿಖೆಯಲ್ಲಿ ಸತ್ಯಾಸತ್ಯತೆ ಹೊರಬರಬೇಕಾಗಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ರೈತರ ಆರ್ಥಿಕ ಅಭಿವೃದ್ಧಿಗೆ ಸಂಪರ್ಕ ಸೇತುವೆಯಾಗಿ ಚಿಮೂಲ್ ನಿರ್ದೇಶಕರು ಶ್ರಮ ವಹಿಸಬೇಕೆಂದು ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ ಹೇಳಿದರು. ಗೌರಿಬಿದನೂರು ನಗರದ ಶಾಸಕರ ಕಚೇರಿ ಆವರಣದಲ್ಲಿ ನೂತನವಾಗಿ ಆಯ್ಕೆಯಾದ ಚಿಮೂಲ್ ನಿರ್ದೇಶಕ ಜೆ ಕಾಂತರಾಜು ಮತ್ತು ಸುಧಾ ಅವರಿಗೆ ಹಮ್ಮಿಕೊಂಡಿದ್ದ ಅಭಿನಂದನಾ ಸಮಾರಂಭದಲ್ಲಿ ನೂತನ ನಿರ್ದೇಶಕರನ್ನ ಅಭಿನಂದಿಸಿ ಮಾತನಾಡಿದ ಶಾಸಕ ಪುಟ್ಟಸ್ವಾಮಿ ಗೌಡ, ತಾಲೂಕಿನ ಅತಿ ಹೆಚ್ಚು ರೈತರು ಹೈನುಗಾರಿಕೆಯನ್ನ ಅವಲಂಬಿಸಿದ್ದಾರೆ. ಚಿಮೂಲ್ ಯೋಜನೆಗಳನ್ನು ಸಮರ್ಪಕವಾಗಿ ರೈತರಿಗೆ ತಲುಪಿಸುವ ಮೂಲಕ ಅವರ ಆರ್ಥಿಕ ಅಭಿವೃದ್ಧಿಗೆ ಕೈಜೋಡಿಸಬೇಕು ಎಂದರು. ಗೌರಿಬಿದನೂರಿನಲ್ಲಿ ಚಿಮೂಲ್ನಿಂದ ಕೈಗಾರಿಕಾ ಘಟಕವನ್ನು ಸ್ಥಾಪಿಸುವ ಉದ್ದೇಶವನ್ನು ಹೊಂದಿರುವುದಾಗಿ ತಿಳಿಸಿದ ಅವರು, ಜಿಲ್ಲೆಯಲ್ಲಿಯೇ ಅತಿ ಹೆಚ್ಚು ಹಾಲು ಸರಬರಾಜು ಮಾಡುವ ಕ್ಷೇತ್ರವಾಗಿದ್ದು ರೈತರಿಗೆ ಅನುಕೂಲವಾಗುವ ಘಟಕವನ್ನು ಸ್ಥಾಪಿಸಲಾಗುವುದು. ಇದರಿಂದ ಉದ್ಯೋಗ ಸೃಷ್ಟಿಯಾಗಲಿದೆ. ನೂತನ ನಿರ್ದೇಶಕರು ಹೆಚ್ಚಿನ ಶ್ರಮ ವಹಿಸುವಂತೆ ತಿಳಿಸಿದರು. ಕೆಎಚ್ಪಿ ಬಣದಿಂದ 3 ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲಾಗಿತ್ತು. ಮಂಚೇನಹಳ್ಳಿ ಕ್ಷೇತ್ರದಿಂದ ಜೆ ಕಾಂತರಾಜು, ಮಹಿಳಾ ಕ್ಷೇತ್ರದಿಂದ ಸುಧಾ, ಗೌರಿಬಿದನೂರು ಕ್ಷೇತ್ರದಿಂದ ಡಿಎನ್ ವೆಂಕಟರೆಡ್ಡಿ ಅವರನ್ನ ಕಣಕ್ಕಿಳಿಸಲಾಗಿತ್ತು. ಆದರೆ ನಾನು ನಂಬಿಕೆಯಿಂದ ಮೈಮರೆತು ಒಂದು ಸ್ಥಾನವನ್ನ ಕಳೆದುಕೊಳ್ಳುವಂತಾಯಿತು ಎಂದು ವಿಷಾದ ವ್ಯಕ್ತಪಡಿಸಿದ ಅವರು, ಡಿಎನ್ ವೆಂಕಟರೆಡ್ಡಿ ಅವರಿಗೆ ಮುಂದಿನ ದಿನಗಳಲ್ಲಿ ಸೂಕ್ತ ಸ್ಥಾನವನ್ನ ಒದಗಿಸುವ ವಿಶ್ವಾಸವನ್ನ ವ್ಯಕ್ತಪಡಿಸಿದರು. ಒಂದು ಸಮಾರಂಭದಲ್ಲಿ ಮಾಡಬೇಕಾಯಿತು, ಲೇಟ್ ಆಯ್ತು. ಹಂಗ ಒಂದು 2 ದಿವಸ ಬಹಳ ಹೋರಾಟದ ಮೂಲಕ ಈ ಎಲೆಕ್ಷನ್ ಗೆದ್ದಿರೋದು. ಬಹಳ ಹೋರಾಟದ ಮೂಲಕ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ನೋಡಿದ್ರೆ ಇನ್ನೂ ಭಯಾನಕವಾದಂತ ವಾತಾವರಣ. ಒಂದೊಂದು ಜಾಗದಲ್ಲೂ ಕೂಡ ಇಬ್ಬರು ಕ್ಯಾಂಡಿಡೇಟ್ನ, ಯಾರೇ ಒಬ್ಬ MP ಕೂಡ ಒಬ್ಬರು ಕ್ಯಾಂಡಿಡೇಟ್ ಗೆಲ್ಸ್ಕೊಳ್ಳಕ್ ಸಾಧ್ಯ ಆಯ್ತು. ಜಿಲ್ಲಾ ಮಂತ್ರಿಗಳು ಒಬ್ಬರನ್ನೇ ಗೆಲ್ಸ್ಕೊಳ್ಳಕ್ ಸಾಧ್ಯ ಆಯ್ತು. ನಾನು 3 ಜನನ ಗೆಲ್ಸ್ಕೋಬೇಕು ಅಂತ ಮಾಡಿದೆ, ಇಬ್ಬರಿಗೆ ಸಾಧ್ಯ ಆಯ್ತು. ಒಬ್ಬರು ಒಂದೇ ಒಂದು ಹೋಟೆಲ್ ಹೋಯ್ತು. ಅದು ನಾನು ಮೈ ಮರ್ತದ್ದು. ಬೇರೆಯವ್ರಿಗೆ ಹೇಳೋದ್ಕಿಂತ ನನ್ನ ಬಗ್ಗೆಲ್ಲೂ ಹೇಳ್ತೀನಿ, ನಾನು ಮೈ ಮರ್ತಿದ್ದೆ. ಏನಂತಂದ್ರೆ, ಈ ಪುಣ್ಯಾತ್ಮರು ಹೇಳ್ತಾ ಇದ್ರು,
ಮಾಜಿ ಶಾಸಕರಂತಲೇ ಹೇಳ್ತೀನಿ. ಗೌಡರು ದುಡ್ಡಿನ ರಾಜಕೀಯ ಮಾಡ್ತಾರೆ, ದುಡ್ಡು ಖರ್ಚು ಮಾಡಿ ರಾಜಕೀಯ ಮಾಡ್ತಾರೆ ಅಂತ. ಅದಕ್ಕೋಸ್ಕರ ನಾನೇನ್ ಮಾಡಿದೆ ಅಂದ್ರೆ, ನನ್ನ ಜನ ಪ್ರೀತಿ ಜನ ಇದ್ದಾರೆ, ದುಡ್ಡನ್ನು ಜಾಸ್ತಿ ಖರ್ಚು ಮಾಡಬಾರ್ದು, ಲಿಮಿಟ್ ಖರ್ಚು ಮಾಡಿ ಗೆಲ್ಬೇಕು ಅನ್ನೋದಕ್ಕೂ ಒಂದು ಓದೆ. ಯಾಕಂದ್ರೆ ಸುಮ್ಮನೆ ಅಪಪ್ರಚಾರ ಮಾಡ್ತಾರೆ. ಗೌಡ್ರು ನಾನು ಹೇಳೋದಾದ್ರೆ ಒಂದು ಲಿಮಿಟ್ ಮೀರಿ ದುಡ್ಡನ್ನ ಯಾವತ್ತೂ ಖರ್ಚು ಮಾಡಿಲ್ಲ. ಏನ್ ಬೇಕಂತಾರೆ ಜವರೇ, ನೋಡ್ತಾ ಇದ್ರೆ ಎಲ್ಲ ಕೊಡಂಗೆ ಲೋಕಾರೂಢಿ ಹಂಗೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಆದ್ರೂ ಹಣದ ಏನೋ ಗೆದ್ರೆ ಸಾಕು, ದುಡ್ಡಲ್ಲಿ ಗೆದ್ದವ್ರೆ ಅಂತಾರೆ. ಅದಕ್ಕೆ ಎಮ್ಮಂಗೆ ಸುಧಾ ಅವ್ರಿಗೆ ಪರಿಚಯ ಇಲ್ಲದೆ ಇದ್ರು ಕೂಡ ಬೇರೆ 4 ಬಾರುಗಳು ಇರುವಂತ ಒಬ್ರು 2 ಸತಿ ಗೆದ್ದಿರುವಂತ ಒಬ್ರು ಹೆಣ್ಣು ಮಗಳ ವಿರುದ್ಧ ಅಷ್ಟೊಂದರ ಕೋಟ್ಯಾಂತರ ರೂಪಾಯಿ ಅವರಿದ್ರು ಕೂಡ EM-ಗಿಂತ ಡಬಲ್ ಕೊಟ್ಟಿದ್ದಾರೆ. ಚಿಮೂಲ್ ನೂತನ ನಿರ್ದೇಶಕ ಜೆ ಕಾಂತರಾಜು ಮಾತನಾಡಿ, ನಮ್ಮ ವಿರೋಧ ಪಕ್ಷಗಳವರು ಚಿಮೂಲ್ ಚುನಾವಣೆಯಲ್ಲಿ ನನ್ನ ವಿರುದ್ಧ ಇಲ್ಲಸಲ್ಲದ ಆರೋಪಗಳನ್ನ ಮಾಡಿ ಶತಾಯಗತಾಯ ನನ್ನನ್ನು ಸೋಲಿಸಲು ಪಣ ತೊಟ್ಟಿದ್ರ. ಆದರೆ ನಮ್ಮ ಮತದಾರರು ನನ್ನ ಸೇವೆಯನ್ನ ಗುರುತಿಸಿ ನನ್ನ ಕೈ ಹಿಡಿದರು ಎಂದು ಮತದಾರರಿಗೆ ಕೃತಜ್ಞತೆಯನ್ನ ಸಲ್ಲಿಸಿದ್ರ. ಮಾಜಿ ಶಾಸಕ NH ಶಿವಶಂಕರ್ ರೆಡ್ಡಿ ಅವರು 5 ಬಾರಿ ಶಾಸಕರಾಗಬಹುದು, ಆದರೆ ನಾನು 3ನೇ ಬಾರಿಗೆ ಚಿಮೂಲ್ ನಿರ್ದೇಶಕನಾಗಲು ಸಹಿಸದೆ ಏನೆಲ್ಲ ಕುತಂತ್ರ ರಾಜಕಾರಣ ಮಾಡಿದರು ಎಂಬುದು ಗೊತ್ತಿದೆ. ಆದರೆ ಇವರ ಆಟಗಳು ನಡೆಯಲಿಲ್ಲ. ಕಾಂಗ್ರೆಸ್ ಜಿಲ್ಲಾ ಸಮಿತಿ ಅಧ್ಯಕ್ಷ KN ಕೇಶವರೆಡ್ಡಿ ಮೊದಲು ಎಲ್ಲಿದ್ದರು ಎಂದು ನೆನಪಿಸಿಕೊಳ್ಳಬೇಕು. ವಿನಾಕಾರಣ ನನ್ನ ವಿರುದ್ಧ ಷಡ್ಯಂತ್ರಗಳನ್ನ ಮಾಡಿದ್ದರು ಎಂದು ಕಿಡಿಕಾರಿದ್ರ. ನಾನು ಒಂದೇ ಮಾಡಿರೋದು ಅಂತಂದಾಗ, ನಾನು ಚುನಾವಣೆಯಲ್ಲಿ ಫಸ್ಟ್ ಟೈಮ್ ಮೊದಲೇ ಸರ್ತಿ ನಾನು ಒಕ್ಕೂಟ ಚುನಾವಣೆಯಲ್ಲಿ ಗೆಲ್ಲಿದಾಗ ರಮೇಶ್ ಅವ್ರು ಕೊಡ್ತಿದ್ದ ಸೀಟು ನಂಗೆ ಕೊಟ್ಟರು. ಯಾಕೆ ಅಂದ್ರೆ ರಮೇಶ್ ಅವರು ಬಿಜೆಪಿಗೆ ಹೋದ್ರು. ಆ ಸೀಟು ನನ್ಗೆ ಕೊಟ್ರಿ, ನಾನು ಎಲೆಕ್ಷನ್ ಅಲ್ಲಿ ಗೆದ್ದೆ. ಕಾರಣ ನಮ್ಮ ಗುಡಿಯಪ್ಪನವ್ರು ಆಗ್ಬೋದು, ಮುನ್ನೆಂಟಪ್ಪನವ್ರು ಆಗ್ಬೋದು, ಬಹಳ ಹಿರಿಯರೆಲ್ಲ ಅವತ್ತಿನ ದಿವಸ ಚುನಾವಣೆಯಲ್ಲಿ ಸೋತರು. ನನ್ಗೆ ರಮೇಶ್ ಕುಮಾರ್ ಪರಿಚಯ, KH ಮುನಿ ಅವರು ಪರಿಚಯ, V ಮುನಿಯಪ್ಪನವ್ರ ಪರಿಚಯ, ಎಲ್ಲರೂ ಸಹಕಾರ ಕೊಟ್ಟಿದ್ದ. ನೀವು ಇಲ್ಲ ಅಂತ ಹೇಳಿಲ್ಲ, ಇನ್ನು ನೀವು ಒಂದು ಮಾತು ಹೇಳಲೇಬೇಕಲ್ಲ. ನಿಮ್ ಜೊತೆಲಿ ಇರೋದ್ರಿಂದ ಗೋರಿಪ್ನಲ್ಲಿ ಗೆದ್ದಿರೋದ್ರಿಂದ ನೀವು ಹೇಳಲೇಬೇಕಾಗುತ್ತೆ. ಕೊಡ್ರಿ ನಮ್ ಕಾಂತರದಿಂದ ಅವಕಾಶ ಮಾಡಿಕೊಡಿ ಅಂತ ನೀವು ಕೇಳಿರೋದು ನಿಜ. ಆದ್ರೆ ಅವತ್ತಿನ ದಿವಸ ನಾನು ಕೋರ್ಟ್ಗೆ ಹಾಕಿ, ಕೋರ್ಟ್ನಲ್ಲಿ ನಾನು ಒಂದು ಓಟು ತಗೊಂಡು ಬಂದು ಪವರ್ ತಗೊಂಡ್ಬಂದು ನಾನು ಅಧ್ಯಕ್ಷ ಆಗಿರ್ತೆ. ಅದನ್ನೇ ನಾನು ಅಧಿಕಾರ ಕೊಟ್ಟೆ. 2 ಸತಿ ಗೆದ್ದಿದ್ದಾರೆ, 3ನೇ ಸತಿ ಬೇಡ. ನೀವು 5 ಸತಿ MLA ಆಗ್ಬೋದಾ? 5 ಸತಿ ನೀವು MLA ಆಗ್ತೀರಾ. ಇವಾಗ ನಾವು 2ನೇ ಸತಿ ಗೆದ್ದು 3ನೇ ಸತಿ ನಾವು ಗೆಲ್ಲಕ್ಕೆ ನಾವು ಅರ್ಹರಲ್ವಾ? ನಮ್ಗೆ ಯೋಗ್ಯತೆ ಇಲ್ವಾ? ಕೇಶವರೆಡ್ಡಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿದ್ರು ಸಹ ಅವನು ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ರು. 2024 ಕೊನೆ ನೀನು ಒಕ್ಕೂಟಕ್ಕೆ ನಾಳೆ ನಿಲ್ಬೋದೇನೋ ಅಂತ ಕಾರಣಕ್ಕೋಸ್ಕರ ನೀನು ರಾಜೀನಾಮೆ ಕೊಟ್ಟು ಸರ್ಕಾರದ ನಾಮನಿರ್ದೇಶನ ಮಾಡ್ಕೊಂಡ್ಬಂದು, ಯಾರು ನಾವು ಒಬ್ಬರಿಗೆ ಯಾರು ಕೆಲ್ಸಕ್ಕೆ ಬರ್ದೇ ಇರೋಂಥವ್ರಿಗೆ ನಾವು ನಾಮಿನೇಷನ್ ಮಾಡಿಸ್ಕೊಬಂದಿರ್ತಾರಂತ ಕೆಲಸ ನೀನ್ ಮಾಡಿದ್ದೇನು ಒಬ್ಬ DCC ಅಧ್ಯಕ್ಷ ಆಗಿ. ಆರ್ ಮಂಜುನಾಥ್, CTV ನ್ಯೂಸ್, ಗೌರಿಬಿದನೂರು. ಕಳೆದ 3 ವರ್ಷದಿಂದ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳ ಕಾಮಗಾರಿಗಳು ನಡೆಸಿರುವ ಗುತ್ತಿಗೆದಾರರಿಗೆ 37,000 ಕೋಟಿ ರೂಪಾಯಿಯನ್ನು ರಾಜ್ಯ ಸರ್ಕಾರ ಬಾಕಿ ಉಳಿಸಿಕೊಂಡಿದ್ದು, ಕೂಡಲೇ ಹಣ ಬಿಡುಗಡೆಗೆ ಒತ್ತಾಯಿಸಿ ಮಾರ್ಚ್ 6ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಲಾಗುವುದೆಂದು ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಆರ್ ಮಂಜುನಾಥ್ ಹೇಳಿದರು. ಕೋಲಾರ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಆರ್ ಮಂಜುನಾಥ್, ಗುತ್ತಿಗೆ ಬಾಕಿ ಹಣ ಪಾವತಿಸುವಂತೆ ಹಲವು ಬಾರಿ ಪತ್ರಗಳನ್ನು ಬರೆದಿದ್ದು ಸಿಎಂ ಸಿದ್ದರಾಮಯ್ಯ ಅವರು ಈವರೆಗೂ ನಮ್ಮನ್ನು ಕರೆದು ಮಾತನಾಡಿಲ್ಲ. ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳ ಪ್ರವಾಸ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಲಾಗಿದ್ದು, PWD ಇಲಾಖೆ, ವಸತಿ, ವಕ್ಫ್, ಲೇಬರ್ ಡಿಪಾರ್ಟ್ಮೆಂಟ್, BBMP ಸೇರಿ ಹಲವು ಇಲಾಖೆಗಳಲ್ಲಿ ಹಣ ಬಾಕಿ ಇದೆ ಎಂದರು.
ಸೀನಿಯಾರಿಟಿ ಪ್ರಕಾರ ಬಾಕಿ ಹಣ ಪಾವತಿ ಮಾಡಬೇಕೆಂಬ ನಿಯಮ ಇದೆ. ಆದರೆ ಸಿಎಂ ಸಿದ್ದರಾಮಯ್ಯ ಅವರ ಸರ್ಕಾರ ಈ ನಿಯಮ ಪಾಲಿಸುತ್ತಿಲ್ಲ. ಹೊರ ರಾಜ್ಯದವರಿಗೆ ಅನುಕೂಲವಾಗುವಂತೆ ಪ್ಯಾಕೇಜ್ಗಳನ್ನು ಮಾಡುತ್ತಿದ್ದಾರೆ. ಇದನ್ನು ಖಂಡಿಸಿ ಮಾರ್ಚ್ 6ರಂದು ಸುಮಾರು 20,000 ಜನ ಸೇರಿ ಪ್ರತಿಭಟನೆ ಮಾಡುತ್ತೇವೆ. ಮಾರ್ಚ್ 6ರಂದು ಯಾವುದೇ ಕೆಲಸ ಮಾಡದೆ ರಾಜ್ಯದ ಎಲ್ಲ ಜಿಲ್ಲೆಗಳಿಂದಲೂ ಗುತ್ತಿಗೆದಾರರು ಪ್ರತಿಭಟನೆಯಲ್ಲಿ ಭಾಗಿಯಾಗಲಿದ್ದಾರೆ ಎಂದರು. 36,000 ಕೋಟಿ ನಮ್ಮಲ್ಲಿ ಪೆಂಡಿಂಗ್ ಬಿಲ್ ಇದೆ. 3 ವರ್ಷದ್ದು 37,000 ಕೋಟಿ 3 ವರ್ಷದ್ದು ಪೆಂಡಿಂಗ್ ಬಿಲ್ ಇದೆ. ಸರ್ಕಾರ ಇವತ್ತು ನಾಳೆ ನಾಡಿದ್ದು ಈ ಇದು ಯಾವುದು ಏಪ್ರಿಲ್ ಡಿಸೆಂಬರ್ ಅಂತಂತಾನೆ ಬರ್ತಾ ಇದೆ. ನಮ್ಮ ಮನೆ ಮುಖ್ಯಮಂತ್ರಿಗಳು ಮುತ್ಸದ್ದಿಯವರಿದ್ದಾರೆ. 7 ವರ್ಷ ಅನುಭವ ಇರ್ತಕ್ಕಂಥ ಸುದೀರ್ಘವಾಗಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಆಮೇಲೆ 17 ಬಜೆಟ್ ಸಹ ಮಂಡಿಸಿದ್ದಾರೆ ಮುಖ್ಯಮಂತ್ರಿಗಳು. ಆದರೆ ಇದುವರೆಗೂ ಸಹ ನಮಗೆ ಕಟ್ಟಾಕ್ಟುಗಳು ತಂದ್ಬಿಟ್ಟು ಅಟ್ಲೀಸ್ಟ್ ಅಧಿಕೃತವಾಗಿ ಅಫಿಷಿಯಲ್ ಮೀಟಿಂಗ್ ಮಾಡಬೇಕು ಅಂತಂದೇಳಿ ಮನೆ ಮುಖ್ಯಮಂತ್ರಿಗಳು ಮನಸ್ಸು ಬರ್ತಾ ಇಲ್ಲ. ನಾವು ಹಲವಾರು ಸಾರಿ ಅವ್ರ ಜೊತೆ ಭೇಟಿ ಮಾಡಿದ್ವಿ, 100 ಲೆಟರ್ಗಳು ಬರೆದ್ವಿ. ಎಲ್ಲ ಸಚಿವರುಗಳನ್ನ ಸಹ ನೋಡಿ ನಾವು ಅವ್ರ ಜೊತೆ ಮಾತಾಡಿದ್ವಿ. 100 ಪುಟಗಳ ನಮ್ಮ ಕರೆಸ್ಪಾಂಡೆನ್ಸ್ನ ನಾವು ಮಾನ್ಯ ಮುಖ್ಯ ಕಾರ್ಯದರ್ಶಿ ಅವರಿಗೆ ಕೊಡ್ತೀವಿ ಮೇಡಮ್ ಅವ್ರಿಗೆ. ಅದು ಸಹ ಯಾವುದೇ ತರವಾದ್ದು ಅವರು ಅಟ್ಲೀಸ್ಟ್ ನಮ್ಮನ್ನು ಕರೆದು ಒಂದು ಏನಂತ ಸಮಸ್ಯೆಗಳು ಅನ್ನೋದು ಅವರಿಗೆ ಆಗ್ತಾ ಇಲ್ಲ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಮಟ್ಟದ ಪ್ರತಿಭಟನೆ ಮಾಡಲಿದ್ದು, ಬಾಕಿ ಹಣ ಕೇಳಿದರೆ ಹಿಂದಿನ ಸರ್ಕಾರದ್ದು ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಾರೆ. ಬಾಕಿ ಹಣ ಪಾವತಿಸದ ಕಾರಣ ಸಮಸ್ಯೆಗಳಾಗುತ್ತಿದೆ. ಎಲ್ಲರಿಗೂ ಕೊಟ್ಟಂತೆ ನಮಗೂ ಭಾಗ್ಯಗಳನ್ನು ಸಿದ್ದರಾಮಯ್ಯ ಕೊಡಲಿ. ರಾಜ್ಯ ಕೇಂದ್ರ ಸರ್ಕಾರದಿಂದಲೂ ಬಾಕಿ ಹಣ ಬರಬೇಕಿದೆ. ನಾವು ಕರ್ನಾಟಕ ಸರ್ಕಾರದಲ್ಲಿ ಟೆಂಡರ್ ಕರೆದು ಕೆಲಸ ಮಾಡಿದ್ದೇವೆ. ಹಾಗಾಗಿ ಕರ್ನಾಟಕ ಸರ್ಕಾರವೇ ಬಾಕಿ ಹಣ ಕೊಡಬೇಕಿದೆ. ಕೋಲಾರ ಜಿಲ್ಲೆಯಲ್ಲಿ 622 ಕೋಟಿ ರೂಪಾಯಿ ಬಾಕಿ ಇದೆ. ಬಾಕಿ ಹಣ ಪಾವತಿಸದಿದ್ದರೆ ಏಪ್ರಿಲ್ ಬಳಿಕ ಕೆಲಸ ಮಾಡದೆ ಅನಿರ್ದಿಷ್ಟಾವಧಿ ಮುಷ್ಕರ ಮಾಡುತ್ತೇವೆ. ಪ್ಯಾಕೇಜ್ ಪದ್ಧತಿ ಬೇಡ ಎಂದು ನಾವು ಮೊದಲಿನಿಂದಲೂ ಒತ್ತಾಯ ಮಾಡುತ್ತಿದ್ದೇವೆ. ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು 80% ಕಮಿಷನ್ ಅಂತ ವಿರೋಧ ಪಕ್ಷದವರು ಹೇಳ್ತಿದ್ದಾರೆ ಎಂದು ಆರ್ ಮಂಜುನಾಥ್ ಆರೋಪಿಸಿದರು. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077.
ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ ಗೌರಿಬಿದನೂರು ರಸ್ತೆ ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ದೇವನಹಳ್ಳಿ ಎಸಿಪಿ ಕಚೇರಿ ಸಮೀಪದ ಮೋರಿಯಲ್ಲಿ ಅಪರಿಚಿತ ಮಹಿಳೆಯ ಶವ ಪತ್ತೆಯಾಗಿದೆ. ಕೊಲೆ ಮಾಡಿ ಮೋರಿಯಲ್ಲಿ ಬಿಸಾಡಿರುವ ಶಂಕೆ ವ್ಯಕ್ತವಾಗಿದ್ದು, 3-4 ದಿನಗಳ ಹಿಂದೆ ಕೊಲೆ ಮಾಡಿರಬಹುದು ಎಂದು ಪೊಲೀಸರು ಶಂಕಿಸಿದ್ದಾರೆ. ಕೊಲೆಯಾದ ಮಹಿಳೆಯ ಗುರುತು ಪತ್ತೆಯಾಗಿಲ್ಲ. ಸ್ಥಳಕ್ಕೆ ದೇವನಹಳ್ಳಿ ಎಸಿಪಿ ಹರ್ಷ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಕೊಲೆ ಮಾಡಿ ಬೆಡ್ಶೀಟ್ನಲ್ಲಿ ಸುತ್ತಿ ಸುಟ್ಟ ಗಾಯಗಳಿರುವ ಶವ ಮೋರಿಯಲ್ಲಿ ಎಸೆದಿರುವ ಅನುಮಾನ ಇದೆ. ದೇವನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಚಾಲಕ ಹಾಗೂ ನಿರ್ವಾಹಕರ ನಿರ್ಲಕ್ಷ್ಯದಿಂದ ಕೊರಟಗೆರೆ ಮಧ್ಯೆ ಬಸ್ ಸ್ಟ್ಯಾಂಡ್ನಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳು ನಿಲ್ಲಿಸುತ್ತಿಲ್ಲ ಎಂದು ಆರೋಪಿಸಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ಬಸ್ ತಡೆದು ಪ್ರತಿಭಟನೆ ನಡೆಸಿದ ಘಟನೆ ಕೊರಟಗೆರೆಯಲ್ಲಿ ನಡೆಯಿತು. ಕೊರಟಗೆರೆ ಪಟ್ಟಣದ ಮಧ್ಯೆ ಇರುವ ಬಸ್ ನಿಲ್ದಾಣದಲ್ಲಿ ಕೆಎಸ್ಆರ್ಟಿಸಿ ಬಸ್ ತಡೆದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು. ಮಧುಗಿರಿ ಡಿವೈಎಸ್ಪಿ ಮಂಜುನಾಥ್ ಸ್ಥಳಕ್ಕೆ ಭೇಟಿ ನೀಡಿ ಸಾರ್ವಜನಿಕರ ಮನವೊಲಿಸಿ ಸಂಚಾರ ನಿಯಂತ್ರಣಕ್ಕೆ ತರಲು ತೀವ್ರ ಪ್ರಯತ್ನ ನಡೆಸಿದರು. ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಅಧಿಕಾರಿಗಳಿಗೆ ಸಾರ್ವಜನಿಕರು ಮನವಿ ಮಾಡಿದರು. ಕಳೆದ 15 ದಿನಗಳಿಂದ ಗ್ರಾಮದಲ್ಲಿ ವಿದ್ಯುತ್ ಇಲ್ಲದೆ ಜನ ಹೈರಾಣಾಗಿರುವ ಘಟನೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಸಮೀಪದ ಗೆಜ್ಜಿಕೊಪ್ಪೆ ಗ್ರಾಮದಲ್ಲಿ ನಡೆದಿದ್ದು, ಗ್ರಾಮಸ್ಥರು ಇಂದು ಪ್ರತಿಭಟನೆ ನಡೆಸಿದರು. ಗ್ರಾಮದ ಟ್ರಾನ್ಸ್ಫಾರ್ಮರ್ ಸುಟ್ಟು ಹೋಗಿ 15 ದಿನಗಳು ಕಳೆದರೂ ಬೆಸ್ಕಾಂ ಇಲಾಖೆ ನಿರ್ಲಕ್ಷ್ಯ ವಹಿಸಿದ್ದು, ವಿದ್ಯುತ್ ನೀಡುವಂತೆ ಆಗ್ರಹಿಸಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಸುಮಾರು 30 ಮನೆಗಳಿರೋ ಗೆಜ್ಜಿಕೊಪ್ಪೆ ಗ್ರಾಮದಲ್ಲಿ 200 ಜನರು ವಾಸವಿದ್ದಾರೆ. 25 ಕೆವಿ ಟ್ರಾನ್ಸ್ಫಾರ್ಮರ್ ಸುಟ್ಟು ಹೋಗಿ 15 ದಿನಗಳಿಂದ ಕತ್ತಲಲ್ಲೇ ವಾಸ ಮಾಡುವಂತಾಗಿದೆ. ರಾತ್ರಿಯಾದರೆ ಕತ್ತಲಲ್ಲಿ ಹಾವು, ಚೇಳು, ಕಳ್ಳರ ಭಯದಲ್ಲಿ ಜನರು ಬದುಕುವಂತಾಗಿದೆ. ವಿದ್ಯಾರ್ಥಿಗಳಿಗೆ ಕರೆಂಟ್ ಇಲ್ಲದೆ ಮೇಣದ ಬತ್ತಿಯಲ್ಲೇ ಓದುತ್ತಿದ್ದಾರೆ. ವಿದ್ಯುತ್ ನೀಡುವಂತೆ 4 ಬಾರಿ ಬೆಸ್ಕಾಂ ಇಲಾಖೆಗೆ ಸುತ್ತಿ ಗ್ರಾಮಸ್ಥರು ಸುಸ್ತಾಗಿದ್ದಾರೆ. ಕೂಡಲೇ ಗ್ರಾಮಕ್ಕೆ ಹೊಸ ಟ್ರಾನ್ಸ್ಫಾರ್ಮರ್ ಹಾಕಿ ವಿದ್ಯುತ್ ನೀಡುವಂತೆ ಆಗ್ರಹಿಸಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಫೆಬ್ರವರಿ 27ಕ್ಕೆ ಕಂದಾಯ ಇಲಾಖೆಯ ಐತಿಹಾಸಿಕ ಕಾರ್ಯಕ್ರಮ. ಹಕ್ಕುಪತ್ರ ವಿತರಣೆ ಸೇರಿದಂತೆ ಕಂದಾಯ ಇಲಾಖೆಯ ದಶಕಗಳ ಸಮಸ್ಯೆಗೆ ಪರಿಹಾರ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಕಾರ್ಯಕ್ರಮದಲ್ಲಿ ಭಾಗಿ. ಅತ್ತೆ ಮಗಳೊಂದಿಗೆ ಪ್ರೀತಿ, ಮೊಬೈಲ್ನಲ್ಲಿ ಮಾತುಕತೆ. ಮೊಬೈಲ್ ತಂದ ಕುತ್ತು ಯುವಕ ನೇಣಿಗೆ ಶರಣು. ಸಾವಿಗೆ ಕಾರಣ ತಿಳಿದಿಲ್ಲ. ಮುಗಿಲು ಮುಟ್ಟಿದ ಪೋಷಕರ ಆಕ್ರಂದನ. ಆತ್ಮಹತ್ಯೆಗೆ ಕಾರಣವೇನು? ಕೈವಾರ ಯೋಗಿ ನಾರಾಯಣ ಯತೀಂದ್ರ ಜಯಂತಿ ಸರಳ ಆಚರಣೆಗೆ ಬಲಿಜ ಸಮುದಾಯ ಮನವಿ. ಜಿಲ್ಲಾಧಿಕಾರಿಗಳೇ ಅದ್ದೂರಿ ಆಚರಣೆಗೆ ಸೂಚನೆ ನೀಡಿದ್ರು ಸಮುದಾಯ ಸರಳ ಆಚರಣೆಗೆ ಒತ್ತಾಯ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.